ಎವ್ರಿವನ್, ವೆಲ್ಕಮ್ ಟು ಪಿಕೆ ಕೆಮಿಸ್ಟ್ರಿ. ಈ ವಿಡಿಯೋದಲ್ಲಿ ನಾವು ಕ್ಯಾಲೆಂಡರ್ ರಿಲೇಟೆಡ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಸಾಲ್ವ್ ಮಾಡೋಣ. ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿನೂ 1 or 2 ಕ್ವಶನ್ಸ್ ಕ್ಯಾಲೆಂಡರ್ ಮೇಲೆ ಇದ್ದೇ ಇರ್ತದೆ. ಸೊ ಕ್ಯಾಲೆಂಡರ್ ಮೇಲೆ ನಾವು ಹೆಂಗ್ ಕ್ವಶನ್ಸ್ ಕೇಳ್ತಾರ ಮತ್ತು ಬೇರೆ ಕ್ಯಾಲೆಂಡರ್ ಅಲ್ಲಿ ಬೇರೆ ಬೇರೆ ಟೈಪ್ ಕ್ವಶನ್ಸ್ ಅದಾವ ಮತ್ತು ಅವ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ತಿಳ್ಕೋಣ. ಸೊ ಕ್ಯಾಲೆಂಡರ್ ಬಗ್ಗೆ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ನಮ್ಗೆ ಕ್ಯಾಲೆಂಡರ್ ಬಗ್ಗೆ ಗೊತ್ತಿರಬೇಕು. ಒಂದು ವರ್ಷದಲ್ಲಿ 365 ಡೇಸ್ ಇರ್ತದೆ, 365 ದಿನಗಳು ಇರ್ತಾವ. ಬಟ್ ಒಂದು ವರ್ಷ ಅಂದ್ರೆ ಅಧಿಕ ವರ್ಷ ಅಂತ ಏನ್ ಬರ್ತದಲ್ಲ, ಅಧಿಕ ವರ್ಷ ಅದರಲ್ಲಿ 366 ದಿನಗಳು ಇರ್ತಾವ ಅಲ್ಲಿ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲೀಪ್ ಇಯರ್ ಅಂತ ಕರೀತಾರೆ. ಲೀಪ್ ಇಯರ್ ಅಲ್ಲಿ 366 ದಿನ ಇರ್ತಾವ. ಇದು ಯಾವಾಗ ಬರ್ತದೆ? ಲೀಪ್ ಇಯರ್ 4 ವರ್ಷಕ್ಕೊಮ್ಮೆ ಬರ್ತದೆ. ಈಗ ನೋಡ್ರಿ, 2024 ಲೀಪ್ ಇಯರ್ ಇತ್ತು, ಮತ್ತೆ 2028 ಲೀಪ್ ಇಯರ್. ಓಕೆ, ಅವಾಗ ಏನಾಗ್ತದ, ಲೀಪ್ ಇಯರ್ ಬಂದಾಗ ಏನಾಗ್ತದ, ಫೆಬ್ರವರಿಯಲ್ಲಿ ನಮ್ಗೆ 29 ದಿನ ಇರ್ತಾವ. ಇಲ್ಲಿ ನೋಡ್ರಿ, 2026 ಮಿಡಲ್ ಅದ, 2026 ಇದು ಲೀಪ್ ಇಯರ್ ಅಲ್ಲ. ಓಕೆ, ಇಲ್ಲಿ ನೋಡಿದ್ರೆ ಎಷ್ಟು ಇರ್ತಾವ? 365 ದಿನಗಳು ಇರ್ತಾವ. ಅದೇ 2024ರಲ್ಲಿ 366 ದಿನಗಳು ಇರ್ತಾವ. ಅದೇ ರೀತಿ 2028 ಇದು ಲೀಪ್ ಇಯರ್, ಇದಕ್ಕೆ 366 ದಿನಗಳು ಇರ್ತಾವ. ಇದು 2026ರ ಕ್ಯಾಲೆಂಡರ್. ಇಲ್ಲಿ ನೋಡ್ಬೋದು ನೀವು, ಫೆಬ್ರವರಿಲಿ 28 ದಿನ ಅದಾವ, ಹೌದಾ? ಫೆಬ್ರವರಿಯಲ್ಲಿ 28 ದಿನ ಅಷ್ಟೇ ಇರ್ತಾವ ಇಲ್ಲಿ. ಅದೇ ರೀತಿ 2024 ಫೆಬ್ರವರಿ ಕ್ಯಾಲೆಂಡರ್ ಇಲ್ಲಿ ಅದ ನೋಡ್ರಿ, ಇದರಲ್ಲಿ ನೀವು ನೋಡಿದ್ರೆ 29 ದಿನ ಅದಾವ ಇಲ್ಲಿ ಫೆಬ್ರವರಿ 29 ದಿನ ಇರ್ತಾವ. ಮತ್ತೆ ಲೀಪ್ ಇಯರ್ ಯಾಕೆ ಬರ್ತದ? ಲೀಪ್ ಇಯರ್ 4 ವರ್ಷಕ್ಕೊಂದು ದಿನ ಎಕ್ಸ್ಟ್ರಾ ಯಾಕೆ ಬರ್ತದ ಅಂತ ನೋಡಿದ್ರೆ ನಮಗ್ ಗೊತ್ತದ, ಸೂರ್ಯನ ಸುತ್ತ ಭೂಮಿ ಸುತ್ತದ. ಇಲ್ಲಿ ಸೂರ್ಯನ ಸುತ್ತ ಭೂಮಿ ಸುತ್ತಬೇಕಾದ್ರೆ 365 ದಿನ ಆಗ್ತಾವ, ಅದಕ್ಕೆ ಒನ್ ಇಯರ್ ಅಂತ ಹೇಳ್ತೀವಿ ಅಂತ ನಮ್ಗೆ ಗೊತ್ತದ. ಬಟ್ ಎಕ್ಸಾಕ್ಟ್ಲಿ 365 ದಿನ ಆಗೋದಿಲ್ಲ. ಇದು 365 ದಿನ ಡೇಸ್ ಪ್ಲಸ್ 6 ಅವರ್ ಆಗ್ತದೆ ಇದು. ಸೊ ಒಂದು ವರ್ಷಕ್ಕೆ 6 ತಾಸು ಎಕ್ಸ್ಟ್ರಾ ಇರ್ತದೆ. ಅದೇ ನೋಡ್ರಿ, 2025 6 ಅವರ್ಸ್, 26 6 ಅವರ್ಸ್, 27 6 ಅವರ್ಸ್, 28 6 ಅವರ್, ಅದಕ್ಕೆ ಏನಾಗ್ತದ, ಎಲ್ಲ ಕೂಡಿಸಿದ್ರೆ ಏನಾಗ್ತದೆ, 24 ಅವರ್ ಆಗ್ತದೆ ಇದು. ಸೊ ಈ 24 ಅವರ್ ಏನಿರುತ್ತಲ್ಲ, 24 ಅವರ್ ಅಂದ್ರೆ ಒಂದು ದಿನ, ಒನ್ ಡೇ. ಆ ಒನ್ ದಿನ ಏನದಲ್ಲ, ಅದನ್ನ ನಾವೇನ್ ಮಾಡ್ತೀವಿ, 2028ಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದಕ್ಕಾಗಿ ಅಧಿಕ ದಿನ ಇಲ್ಲಿ ಇರ್ತದೆ. ಓಕೆ, ಜನವರಿಯಲ್ಲಿ ಎಷ್ಟು ದಿನ ಇರ್ತಾವ? 31 ದಿನ ಇರ್ತಾವ. ಫೆಬ್ರವರಿಯಲ್ಲಿ ನಾರ್ಮಲ್ ಇಯರ್ ಅಲ್ಲಿ 28 ದಿನ ಇರ್ತಾವ, ಅಧಿಕ ವರ್ಷದಲ್ಲಿ 29 ದಿನ ಇರ್ತಾವ. ಅದೇ ರೀತಿ ಮಾರ್ಚ್ ಅಲ್ಲಿ 31 ದಿನ, ಏಪ್ರಿಲ್ ಅಲ್ಲಿ 30, ಮೇ ಅಲ್ಲಿ 31, ಹಿಂಗೆ ಎಷ್ಟೆಷ್ಟು ದಿನ ಅಂತ ಗೊತ್ತಿರ್ಬೇಕು ನಮಗೆ. ಅದನ್ನ ಹೆಂಗ್ ನೆನ್ಪಿಟ್ಕೋಬೇಕಂದ್ರೆ ಇಲ್ಲೊಂದು ಟ್ರಿಕ್ ಅದ. ಈ ಟ್ರಿಕ್ ಅಂದ್ರೆ ಇಲ್ಲಿ ನಾವು ಕೈ ಹಿಂಗ್ ಮುಷ್ಟಿ ಮಾಡಿ ಆ ಮುಷ್ಟಿಯಿಂದ ನಾವು ನೆನಪಿಟ್ಕೋಬಹುದು. ಜನವರಿಯಿಂದ ಇಲ್ಲಿ ಸ್ಟಾರ್ಟ್ ಮಾಡೋದು ನಾವು. ಇಲ್ಲಿ ಇಮೇಜ್ ಅಲ್ಲಿ ನೋಡಬಹುದು ನೀವು, ಜನವರಿ ಅಂದ್ರೆ ಉಬ್ಬದ, ಇಲ್ಲಿ ಅಂದ್ರೆ ಹಿಂಗದ ಇರೋದ್ರಿಂದ ಹೈ ಲೆವೆಲ್ ಅಂದ್ರೆ 31 ಹೆಚ್ಚು ದಿನ ಇರ್ತಾವ. ಅದೇನಾಗ್ತದ, ಇಲ್ಲಿ ನಾನು ತೋರಿಸ್ತೀನಿ, ಇಲ್ಲಿ ಏನದಲ್ಲ ಇದೇನದಲ್ಲ, ಇದು ಜನವರಿ ಅಂದ. ಜನವರಿ ಎಷ್ಟೊಳಗ? ಮೇಲೆ ಅದ, ಸೊ ಇಲ್ಲಿ 31 ದಿನ. ಫೆಬ್ರವರಿ ಕೆಳಗಡೆ ಅದ, ಇದು ಕೆಳಗಡೆ ಅದ, ಇಲ್ಲಿ 28 ದಿನ ನಾರ್ಮಲ್ ಇಯರ್ ಅಲ್ಲಿ, ಅಧಿಕ ವರ್ಷದಲ್ಲಿ 29 ದಿನ. ಅದೇ ರೀತಿ ಮೇಲೆ ನೆಕ್ಸ್ಟ್ ಮೇಲೆ ಬಂತು, ಇದು ಮಾರ್ಚ್ ಎಷ್ಟು? 31 ದಿನ. ಏಪ್ರಿಲ್ ಕೆಳಗಡೆ ಬಂದದ, ಅದು 30 ದಿನ. ಮೇ ಮೇಲ್ ಬಂತು ಮತ್ತು ಇದು 31 ದಿನ. ಇದು ಜೂನ್ ಎಷ್ಟು ಬಂತು? 30 ದಿನ, ಮತ್ತೆ ಯಾಕಂದ್ರೆ ಕೆಳಗಡೆ ಅದ. ಅದೇ ರೀತಿ ಇಲ್ಲಿ ಮೇಲೆ ಜುಲೈ ಮೇಲೆ ಅದ 31 ದಿನ ಇರ್ತದ. ಸೊ ನಾವು ಮತ್ತೆ ವಾಪಸ್ ಕೌಂಟ್ ಮಾಡ್ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಏನ್ ಜುಲೈ ತಗೊಂಡಿದ್ದಿಲ್ಲ ಅಲ್ಲಿ ಆಗಸ್ಟ್ ಕೌಂಟ್ ಮಾಡಬೇಕು. ಸೊ ಅದು 31 ದಿನ. ಆದ್ಮೇಲೆ ನೆಕ್ಸ್ಟ್ ಸೆಪ್ಟೆಂಬರ್ 30 ದಿನ, ಅಕ್ಟೋಬರ್ ಮೇಲೆ ಬಂತು 31 ದಿನ, ನವೆಂಬರ್ ಕೆಳಗಡೆ ಬಂತು 30 ದಿನ, ಇಲ್ಲಿ ಅಕ್ಟೋಬರ್ ಬರ್ತದ, ಇಲ್ಲಿ ನವೆಂಬರ್ ಬರ್ತದ, ಡಿಸೆಂಬರ್ ಇಲ್ಲಿ ಬರ್ತದ, ಇದು 31 ದಿನ, ಡಿಸೆಂಬರ್ 31 ದಿನ. ಈ ರೀತಿ ಇದನ್ನ ನೀವು ನೋಡ್ಕೊಂಡು ಈ ರೀತಿ ನಾವು ನೆನಪಿಟ್ಕೋಬಹುದು. ನೋಡ್ರಿ, ಲೀಪ್ ಇಯರ್ ಹೆಂಗ್ ಗೊತ್ತಾಗ್ತದೆ ನಮ್ಗೆ? ಯಾವುದೋ ಒಂದು ಈಗ ಇಯರ್ ಕೊಟ್ಟು ಇದು ಲೀಪ್ ಇಯರ್ ಅಲ್ಲೋ ಅಂತ ಕ್ವಶನ್ ಕೇಳ್ತಾರ. ಅದಕ್ಕೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಮಗ್ ಗೊತ್ತದ, ಲೀಪ್ ಇಯರ್ ಎಷ್ಟಕ್ಕೊಮ್ಮೆ ಬರ್ತದ? 4 ವರ್ಷಗಳಿಗೆ ಒಮ್ಮೆ ಬರ್ತದೆ. 4 ಇಯರ್ಸ್ ಒಮ್ಮೆ ಲೀಪ್ ಇಯರ್ ಬರ್ತದೆ. ಯಾಕಂದ್ರೆ ನಾ ಹೇಳಿದೀನಿ, 6 ಅವರ್ಸ್ ಪ್ಲಸ್ 6 ಅವರ್ ಪ್ಲಸ್ 6 ಅವರ್ಸ್ ಟೋಟಲ್ 24 ಅವರ್ಸ್ ಆಯ್ತು. ಈ 24 ಅವರ್ಸ್ ಈಕ್ವಲ್ ಟು 1 ಡೇ. ಆ ಡೇ ನಾವು ಏನ್ ಮಾಡ್ತೀವಿ, 4 ವರ್ಷಕ್ಕೆ ಏನ್ ಇರ್ತದಲ್ಲ ಅಲ್ಲಿ ಆಡ್ ಮಾಡ್ತೀವಿ. ಸೊ ಇದನ್ನ ಲೀಪ್ ಇಯರ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ ನಾವು ಯಾವ್ದಾದ್ರು ಇಯರ್ನ ಡಿವೈಡ್ ಬೈ 4 ಮಾಡ್ಬೇಕು. ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ತಗೋತೀವಿ, 1992 ಇದು ಲೀಪ್ ಇಯರು ಅಲ್ಲೋ ಅಂತ ನೋಡ್ಬೇಕಾದ್ರೆ ವಿ ಹ್ಯಾವ್ ಟು ಡಿವೈಡ್ ಇಟ್ ಬೈ 4 ಇಂದ ಡಿವೈಡ್ ಮಾಡ್ರಿ. 4 ಒಂದ್ಲಿ, ಸೊ 4 4 16 ಆಯ್ತು, 3 ಉಳಿತು,
4 9 36, 3 ಉಳಿತು 4 8 32. ಗೊತ್ತಾಯ್ತಾ? ಇಲ್ಲಿ ಏನು ಬಂತು ನಿಮ್ಗೆ ಶೇಷ ಏನು ಬರ್ತದೆ? 0 ಬಂತು ಇಲ್ಲಿ. ಸೊ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು ಹೆಂಗೆ ಮಾಡೋದು ಅಂತ. 1992 4 4 16, 3 ಉಳಿತು ಇಲ್ಲಿ 9 ಇಲ್ಲಿ ಬಂತು. 4 9 36 ಮತ್ತು 3 ಉಳಿತು ಇಲ್ಲಿ 2 ಬಂತು. ಈ 2 ಇಲ್ಲಿ ತೊಗೊಳ್ಳೋದು. 4 8 32. ಸೊ ಎಷ್ಟು ಬಂತು ಇಲ್ಲಿ? ನಿಮ್ಮ ಶೇಷ ಏನು ಬರ್ತದೆ? 0 ಬರ್ತದೆ. ಈ 0 ಯಾವ ಇಯರ್ ಕಂಪ್ಲೀಟ್ ಡಿವೈಡ್ ಆಗ್ತದೆ, ಕಂಪ್ಲೀಟ್ ಡಿವೈಡ್ ಆಗ್ತದಲ್ಲ ಆ ಇಯರ್ ಏನಿರ್ತದೆ? ಲೀಪ್ ಇಯರ್ ಇರ್ತದೆ. ಅದೇ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. 1991 ಮಾಡಿರಿ ನೋಡೋಣ. 1991 ಮಾಡಿದರೆ ಬರೋದಿಲ್ಲ ಇದು. 4 4 16, 3 ಉಳಿತು 9 ಬಂತು. 9 36, 3 ಬಂತು 1 ಬಂತು. ಇದೇನಾಗ್ತದೆ ಇಲ್ಲಿ ನಾವು 7 4 7 ಮಾಡಬೇಕು. 4 28 ಬಂತು. 4 7 28 ಅಂದರೆ ಎಷ್ಟು ಉಳಿತಿಲ್ಲಿ? 3 ಉಳಿತಿಲ್ಲಿ. ಸೊ ಹಿಂಗೆ ಉಳಿಬಾರ್ದು ಇಲ್ಲಿ. ಕಂಪ್ಲೀಟ್ ಡಿವೈಡ್ ಆಗಬೇಕದು. ಏನು ಇಯರ್ ಇರ್ತದಲ್ಲ ಈ ಇಯರ್ ಕಂಪ್ಲೀಟ್ ಡಿವೈಡ್ ಆಯ್ತಂದ್ರೆ ಅಂದ್ರೆ ಮೀನ್ಸ್ ಶೇಷ ನಮ್ಗೆ 0 ಬಂತಂದ್ರೆ ಆ ಇಯರ್ ಏನಿರ್ತದೆ? ಲೀಪ್ ಇಯರ್ ಇರ್ತದೆ, ಅಧಿಕ ವರ್ಷ ಇರ್ತದೆ. ಇಲ್ಲಿ ಅದನ್ನು ನೋಡ್ರಿ, 1992 ಅಧಿಕ ವರ್ಷ. ಅದೇ ರೀತಿ 1996 ನೀವು ಡಿವೈಡ್ ಬೈ 4 ಮಾಡಿದ್ರೆ 0 ಬರ್ತದೆ. 2000 0 ಬರ್ತದೆ. 2004 8 12 2016 2020 24 28 ಹೀಗೆ ನಾವು 4 ಇಯರ್ಸ್ ಒಮ್ಮೆ ಏನಾಗ್ತದೆ? ಇವು ಲೀಪ್ ಇಯರ್ ಬರ್ತದೆ. ಯಾವ ಸಂಖ್ಯೆ ಅಥವಾ ಯಾವ ಇಯರ್ 4 ಇಂದ ಡಿವೈಡ್ ಆಗ್ತದಲ್ಲ ಆ ಇಯರ್ ಏನಂತಾರೆ? ಲೀಪ್ ಇಯರ್ ಅಂತ ಹೇಳ್ತಾರೆ. ಇನ್ನೊಂದು ಕ್ಲಾರಿಟಿ ಏನಂದ್ರೆ ಯಾವ್ದು ಶತಮಾನದ ವರ್ಷ ಬರ್ತದಲ್ಲ ಅಂದ್ರೆ 500 600 700 ನೀವು ಡಿವೈಡ್ ಮಾಡ್ರಿ. ಡಿವೈಡ್ ಬೈ 4 ಮಾಡ್ರಿ. 1 2 20 4 8 2 ಬಂತು 2 5 20. ಸಾರಿ 2 5 20 ಇದು ಡಿವೈಡ್ ಆಗ್ತದೆ. ಬಟ್ 2 5 20 4ರಿಂದ ಕಂಪ್ಲೀಟ್ ಡಿವೈಡ್ ಆಗ್ತದೆ 500. ಬಟ್ ಇದು ನಾಟ್ ಲೀಪ್ ಇಯರ್ಸ್. ಯಾಕಂದ್ರೆ ಯಾವುದೇ ಶತಮಾನದ ವರ್ಷ ಇರ್ತದೆ ಅಂದ್ರೆ ಇವನ್ ಕನ್ಸಿಡರ್ 400 ಅದ, ಅದೇ ರೀತಿ 800 ಅದ. ಹಿಂಗಿದ್ದಾಗ ಯಾವ ಶತಮಾನದ ಇಯರ್ 400 ಇಂದ ಡಿವೈಡ್ ಆಗ್ತದೆ ಕಂಪ್ಲೀಟ್. ಇಲ್ಲಿ ಬಂತು 1 400, ಇಲ್ಲಿ 400 ಡಿವೈಡ್ ಆಗಿ ಕಂಪ್ಲೀಟ್ ಡಿವೈಡ್ ಆಯ್ತು. ಶೇಷ 0 ಬರ್ತದೆ ಇಲ್ಲಿ. ಈ ಇಯರ್ ಏನದಲ್ಲ ಇವಷ್ಟೇ ನಮಗೆ ಲೀಪ್ ಇಯರ್ಸ್. ಇಲ್ಲಿ ನೋಡ್ರಿ 600ಗೆ ನೀವು 600ಗೆ 400 ಇಂದ ಡಿವೈಡ್ ಮಾಡ್ರಿ. ಕಂಪ್ಲೀಟ್ ಡಿವೈಡ್ ಆಗೋದಿಲ್ಲ ನಿಮಗೆ, ಇಲ್ಲಿ 0 ಬರೋದಿಲ್ಲ. ಸೊ 600 ಏನದಲ್ಲ ಇದು ನಾಟ್ ಲೀಪ್ ಇಯರ್, ನಾಟ್ ಲೀಪ್ ಇಯರ್. ಓಕೆ, ಸೊ 2 ಆಪ್ಷನ್ಸ್ ಅದಾವ. ಯಾವ ಇಯರ್ 4ಇಂದ ಡಿವೈಡ್ ಆಗ್ತದಲ್ಲ ಅದು ಲೀಪ್ ಇಯರ್ ಇರ್ತದೆ. ಬಟ್ ಶತಮಾನದ ಕೊನೆ ವರ್ಷ ಬರ್ತದಲ್ಲ ಅದನ್ನು ನೀವು 400 ಇಂದ ಡಿವೈಡ್ ಮಾಡಬೇಕು. ಆ 400 ಇಂದ ಡಿವೈಡ್ ಆಯ್ತಂದ್ರೆ ಅಷ್ಟೇ ಅದು ಲೀಪ್ ಇಯರ್, ಅದರ್ವೈಸ್ ಇಟ್ ಈಸ್ ನಾಟ್ ಅ ಲೀಪ್ ಇಯರ್. ಇಲ್ಲಿ ಕೊಟ್ಟೆ ನೋಡ್ರಿ, ಲೀಪ್ ಇಯರ್ ಯಾವ ಅಂದ್ರೆ ಇವು 4 ಇಂದ ಡಿವೈಡ್ ಆಗ್ತಾವ. ಬಟ್ ಇವು 4 ಇಂದ ಡಿವೈಡ್ ಆಗ್ತಾವ, ಬಟ್ ಇವು ಲೀಪ್ ಇಯರ್ ಅಲ್ಲ. ಯಾಕಂದ್ರೆ ಇವು ಶತಮಾನದ ಕೊನೆಯ ವರ್ಷ ಇರೋದ್ರಿಂದ 400 ಇಂದ ಡಿವೈಡ್ ಆಗಬೇಕು. ಬಟ್ 400 ಇಂದ ಆಗೋದಿಲ್ಲ, ಅದಕ್ಕೆ ಇವು ನಾಟ್ ಲೀಪ್ ಇಯರ್ಸ್. ಅದೇ ಶತಮಾನದ ಕೊನೆಯ ವರ್ಷ ಬಟ್ 400 ಇಂದ ಡಿವೈಡ್ ಆಗ್ತಾವ, ಇವು ಲೀಪ್ ಇಯರ್ಸ್. ಓಕೆ, ಇನ್ನು ನೋಡ್ಬೇಕಾದ್ರೆ ನಮಗೆ ಗೊತ್ತದ ಈಗ ನಾರ್ಮಲ್ ಇಯರ್ ಅಲ್ಲಿ 365 ಡೇಸ್ ಇರ್ತದೆ. ಓಕೆ, 365 ದಿನಗಳು ಇರ್ತಾವ. ಅದರಲ್ಲಿ ಎಷ್ಟು ವಾರಗಳು ಇರ್ತಾವ ಅಂತ ನೋಡಿದ್ರಿ. ವಾರಗಳು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನೀವು 7ರಿಂದ ಡಿವೈಡ್ ಮಾಡ್ಬೇಕು. ಯಾಕಂದ್ರೆ ಒಂದು ವಾರದಲ್ಲಿ 7 ದಿನಗಳು ಇರ್ತಾವ. ಅದಕ್ಕೆ ನಾವು 7ರಿಂದ ಡಿವೈಡ್ ಮಾಡಿದ್ರೆ ಏನಾಗ್ತದೆ ನೋಡ್ರಿ. 7ರಿಂದ ಡಿವೈಡ್ ಮಾಡಿದ್ರೆ 5 35 1 ಬಂತು 1 5 7 2 14 ಪ್ಲಸ್ 1 ಅಂದ್ರೆ ಏನಾಯ್ತು ಇಲ್ಲಿ +1 ಇದು. ಸೊ ಎಷ್ಟಿರ್ತದ ಒಂದು ವರ್ಷದಲ್ಲಿ ನಾರ್ಮಲ್ ಇಯರ್ ಅಲ್ಲಿ 52 ವೀಕ್ ಇರ್ತಾವ ನಿಮ್ದು. 52 ವೀಕ್ ಪ್ಲಸ್ 1 ಆಡ್ ಡೇ. 1 ಆಡ್ ಡೇ ಅಂದ್ರೆ 1 ಎಕ್ಸ್ಟ್ರಾ ದಿನ ಇರ್ತದೆ. ಯಾವಾಗಿದು ನಾರ್ಮಲ್ ಇಯರ್ ಅಲ್ಲಿ. ಅದೇ ಅಧಿಕ ವರ್ಷದಲ್ಲಿ ಎಷ್ಟಿರ್ತದೆ ಕ್ಯಾಲ್ಕುಲೇಟ್ ಮಾಡಬೇಕು. 7 ಇದು ಸೇಮ್ 35 1 6 ಬಂತಿಲ್ಲಿ 7 2 14 ಎಷ್ಟು ಉಳಿತು 2 ಉಳಿತು. ಅಂದ್ರೆ ಎಷ್ಟಾಯ್ತು, ಎಷ್ಟು ಆಡ್ ಡೇಸ್ ಬಂದು 2 ಆಡ್ ಡೇಸ್. ಇಲ್ಲೂ 52 ವೀಕ್ ಇರ್ತದ, ಕಂಪ್ಲೀಟ್ ವೀಕ್ ಇರ್ತದ, ಪ್ಲಸ್ 2 ಆಡ್ ಡೇ ಇರ್ತದೆ ಇಲ್ಲಿ. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೋಡ್ರಿ, ಒಂದು ಕಂಪ್ಲೀಟ್ ಇಯರ್ ಅಲ್ಲಿ, ಒಂದು ನಾರ್ಮಲ್ ಇಯರ್ ಅಲ್ಲಿ 52 ವೀಕ್ ಇರ್ತಾವ, 52 ಕಂಪ್ಲೀಟ್ ವೀಕ್ ಇರ್ತಾವ, ಪ್ಲಸ್ 1 ಆಡ್ ಡೇ ಇರ್ತದೆ. ಮತ್ತೆ ಅದೇ ಲೀಪ್ ಇಯರ್ ಬಂದಾಗ 52 ಕಂಪ್ಲೀಟ್ ವೀಕ್ ಇದ್ದು 2 ಆಡ್ ಡೇ ಇರ್ತಾವ. ಇದು ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ ಈ ಕನ್ಸಿಡರ್ ಮಾಡ್ರಿ, ಒಂದು ಏನ್ ಕೊಟ್ಟಾರ 2024 ಜನವರಿ 1 ಸೋಮವಾರ ಬಂದದ ಅಂತ ತಿಳ್ಕೊಳ್ಳೋಣ.
ಸೋಮವಾರ ಬಂದದ ಅಂತ ತಿಳ್ಕೊಂಡು ಸೋಮವಾರ ಬಂದರೆ ಅವ್ರು ಹೆಂಗೆ ಕೇಳ್ಬೋದು 2025 ಜನವರಿ 1 ಯಾವ ದಿನ ಬರ್ಬೋದು ಅಂತ. ಇಲ್ಲಿ ನೋಡ್ರಿ 2024 ಜನವರಿ ಸೋಮವಾರ ಬಂದದ. ಅದೇ 2025 ಜನವರಿ ಯಾವ ದಿನ ಬರ್ಬೋದು ಅಂತ. ಇದು ಎದ್ರ ಮೇಲೆ ಡಿಪೆಂಡ್ ಆಗಿದೆ, ವೆದರ್ ದಿಸ್ ಈಸ್ ಲೀಪ್ ಇಯರ್ ಆರ್ ನಾಟ್. ಯಾಕಂದ್ರೆ ಇಲ್ಲಿ ಏನು ಗೊತ್ತಾಗ್ಬೇಕು, ಎಷ್ಟು ವೀಕ್ ಅದ ಅಂತ ಗೊತ್ತಾಗ್ಬೇಕಾ. ಅದಕ್ಕೆ ನೋಡ್ರಿ ಏನ್ ಮಾಡೋದು, ಇಲ್ಲಿ ನಾವು 2024ನ ಲೀಪ್ ಇಯರ್ ಅಲ್ಲೋ ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಇಲ್ಲಿ ಏನಂದ್ರೆ 2024 ಡಿವೈಡ್ ಬೈ 4 ಮಾಡೋದು. ಏನಾಗ್ತದೆ ಇಲ್ಲಿ 5 20 0 ಬಂತು 24 2 4 ಬರ್ತದೆ. ಇಲ್ಲಿ 2 4 ನಾವು 6 2 4 ಆಗ್ತದೆ. ಸೊ ದ್ಯಾಟ್ ವಿ ಕ್ಯಾನ್ ಗೆಟ್ ದಿ 0 ಆಸ್ ದ ಶೇಷ ಎಷ್ಟು ಬರ್ತದೆ, ಇಲ್ಲಿ 0 ಬರ್ತದೆ. ಸೊ ಇಲ್ಲಿ ಏನಾಯ್ತು, ಕಂಪ್ಲೀಟ್ ಡಿವೈಡ್ ಆಯ್ತು. ಇಲ್ಲಿ ನಮಗೆ ಕಂಪ್ಲೀಟ್ ಡಿವೈಡ್ ಆದ್ರೆ ಏನು, ದಿಸ್ ಈಸ್ ಲೀಪ್ ಇಯರ್ ಅಂತ. ಯಾವುದು 2024 ಲೀಪ್ ಇಯರ್. ಇಲ್ಲಿ ಎಷ್ಟು ದಿನ ಇರ್ತಾವ, 366 ದಿನ ಇರ್ತಾವ. ಮತ್ತೆ 2 ಆಡ್ ಡೇ ಇರ್ತಾವ. ಅದಕ್ಕೆ ಸೋಮವಾರ ಏನದಲ್ಲ, ಆ ಸೋಮವಾರದಲ್ಲಿ 2 ದಿನ ಎಕ್ಸ್ಟ್ರಾ ಆಡ್ ಆಗ್ತದ. ಆದ್ಮೇಲೆ ನೆಕ್ಸ್ಟ್ ಇಯರ್ ಅಲ್ಲಿ ಜನವರಿ 1 2025ರಲ್ಲಿ ಬರ್ತದೆ. ಅಂದ್ರೆ ಸೋಮವಾರ ಆಯ್ತು, ಮಂಗಳವಾರ ಆಗೋದಿಲ್ಲ. ಯಾಕಂದ್ರೆ +1 ಮಾಡಿದ್ರೆ ಮಂಗಳವಾರ ಆಗ್ತದ, ಮಂಗಳವಾರ ಆಗ್ತದ. ಅದಕ್ಕೆ ಇನ್ನೊಂದು +1 ಮಾಡಿದ್ರೆ ಬುಧವಾರ ಬರ್ತದೆ, ಬುಧವಾರ ಬರ್ತದೆ. ಅಂದ್ರೆ ಯಾವುದು 2025 ಜನವರಿ 1 ಯಾವ ದಿನ ಇರ್ತದ, ಬುಧವಾರ ಇರ್ತದೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಟ್ಸ್ ಸಾಲ್ವ್ ದೀಸ್ ಟೈಪ್ ಆಫ್ ಕ್ವಶನ್ಸ್. ಅದಕ್ಕೆ ನಿಮ್ಗೆ ಏನು ಗೊತ್ತಾಗಬೇಕು, ಫಸ್ಟ್ ನಾರ್ಮಲ್ ಇಯರ್ ಅಲ್ಲಿ 52 ವೀಕ್ ಇರ್ತದ, ಒಂದು ಆಡ್ ಡೇ ಇರ್ತದೆ. ಲೀಪ್ ಇಯರ್ ಅಲ್ಲಿ 52 ವೀಕ್ ಇದ್ದು 2 ಆಡ್ ಡೇ ಇರ್ತದೆ. ಇದು ಗೊತ್ತಾಗಿರ್ಬೇಕು ನಮಗೆ. ಓಕೆ, ನಾವು ಈ ಟ್ರಿಕ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಬಹುದು. ಈಗ ನೋಡ್ರಿ 2019 ಜನವರಿ 1 ಯಾವ ವಾರ ಬಂದದ, ಮಂಗಳವಾರ ಬಂದದ. ಇದು ಲೀಪ್ ಇಯರ್ ಅನ್ನು ನೋಡ್ಕೋಬೇಕು. 2019 ಲೀಪ್ ಇಯರ್ ಅಲ್ಲ, ಯಾಕಂದ್ರೆ ಕಂಪ್ಲೀಟ್ ಡಿವೈಡ್ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, +1 ಆಡ್ ಮಾಡ್ಬೇಕು ನಾವಿಲ್ಲಿ. ಮಂಗಳವಾರಕ್ಕೆ +1 ಮಾಡಿದ್ರೆ ಯಾವ್ದು ಬಂತು, ಬುಧವಾರ ಬಂತು, ಬುಧವಾರ ಬಂತು. ಸೊ 2020 ಜನವರಿ ಬುಧವಾರ ಆಯ್ತು. 2020 ಜನವರಿ ಬುಧವಾರ ಆಯ್ತು ಅಂದ್ರೆ ಇಲ್ಲಿ 2020 ನೋಡ್ಬೇಕು ನಾವು. 2020 ಲೀಪ್ ಇಯರ್ ಅನ್ನು ನೋಡ್ಬೇಕು. ಹೌದು 2020 ಲೀಪ್ ಇಯರ್ ಅದ. ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕು, +2 ಮಾಡ್ಬೇಕು. +2 ಅಂದ್ರೆ ಏನಾಯ್ತು, ಬುಧವಾರ ಪ್ಲಸ್ ಗುರುವಾರ ಆಯ್ತು, ಗುರುವಾರ. ಇನ್ನೊಂದು ಪ್ಲಸ್ ಮಾಡಿದ್ರೆ ಏನ್ ಬರ್ತದ, ಶುಕ್ರವಾರ ಬಂತು. ಓಕೆ, 2 ಪ್ಲಸ್ ಮಾಡ್ಬೇಕು. ಸೊ ಶುಕ್ರವಾರ ಬಂತ. ಅದಕ್ಕೆ ಮತ್ತೇನ್ ಮಾಡಬೇಕು, 2021 ಜನವರಿ ಶುಕ್ರವಾರ ಆಯ್ತು. ಇದು ಲೀಪ್ ಇಯರ್ ಅಲ್ಲ, +1 ಮಾಡಬೇಕು. ಇಲ್ಲಿ ಏನ್ ಬರ್ತದ, ಶನಿವಾರ ಬರ್ತದೆ. ಅಗೇನ್ +1 ಮಾಡಿದ್ರೆ 1 ಇಯರ್ ಎಕ್ಸ್ಟ್ರಾ ಆಗ್ತದೆ. ಇಲ್ಲಿ 2022 ಲೀಪ್ ಇಯರ್ ಅಲ್ಲ, ಅದಕ್ಕೆ ರವಿವಾರ ಬರ್ತದೆ. ಅದಕ್ಕೆ 2023 ಲೀಪ್ ಇಯರ್ ಅಲ್ಲ, ಅದಕ್ಕೆ +1 ಮಾಡಬೇಕು. ಇಲ್ಲಿ ಏನ್ ಬರ್ತದೆ, ಸೋಮವಾರ ಬರ್ತದೆ. ಬಟ್ 2024 ಏನದಲ್ಲ, ಇದು ಲೀಪ್ ಇಯರ್ ಅದ. ಸೊ ಲೀಪ್ ಇಯರ್ ಇರೋದ್ರಿಂದ ಏನಾಗ್ತದೆ, ಫೆಬ್ರವರಿ 29 ಬರೋದ್ರಿಂದ 366 ದಿನಗಳು ಬರ್ತಾವ. 52 ಕಂಪ್ಲೀಟ್ ವೀಕ್ಸ್ ಮತ್ತು 2 ಆಡ್ ಡೇ ಬರೋದ್ರಿಂದ ಇಲ್ಲಿ ನಾವು ಮತ್ತೊಂದು ದಿನ ಆಡ್ ಆಗ್ತದ. ಇಲ್ಲಿ ಸೋಮವಾರ ಪ್ಲಸ್ ಮಂಗಳವಾರ, ಇಲ್ಲೇನು ಬುಧವಾರ ಬರ್ತದೆ. ಬುಧವಾರ ಯಾವುದು, 2021 ಜನವರಿ 1 ಬುಧವಾರ ಆಯ್ತು. ಮತ್ತೆ 2025 ಲೀಪ್ ಇಯರ್ ಅಲ್ಲ, +1 ಮಾಡೋದು. ಗುರುವಾರ ಆಯ್ತು, ಗುರುವಾರ ಆಯ್ತು. ಆಮೇಲೆ ಇದಕ್ಕೆ +1 ಮಾಡಿದ್ರೆ ಶುಕ್ರವಾರ ಬಂತು. ಸೊ ಹಿಂಗೆ ನಾವು ಜನವರಿ 1 ಯಾವ್ದಂತ ಕೇಳ್ಕೊಂಡು, ಅದೇ ರೀತಿ ಮಿಡಲ್ ಕೇಳಿದ್ರೆ ನಾವು ಹಿಂಗೆ ಮಾಡ್ಬೇಕಾಗ್ತದೆ. ಅದು ಡಿವೈಡ್ ಬೈ 7 ಮಾಡ್ಬೇಕಾಗ್ತದೆ. ಮುಂದೆ ನಾವು ಎಕ್ಸಾಂಪಲ್ ಸಾಲ್ವ್ ಮಾಡೋಕೆ ಗೊತ್ತಾಗ್ತದೆ. ಇದು ಬೇಸಿಕ್ಸ್ ನಿಮ್ಗೆ ಗೊತ್ತಾಯ್ತು. 24 ಕ್ಯಾಲೆಂಡರ್ ಅದ. ಇಲ್ಲಿ ನಾವು ಅಧಿಕ ವರ್ಷ ಫಸ್ಟ್ ಅಧಿಕ ವರ್ಷ ಸಾಲ್ವ್ ಮಾಡೋಣ. ಇಲ್ಲಿ ನೋಡ್ರಿ 2024 ಅಧಿಕ ವರ್ಷದ. ಇಲ್ಲಿ ನಿಮಗೆ ಗೊತ್ತಾಗ್ತದೆ ಫೆಬ್ರವರಿಯಲ್ಲಿ 29 ದಿನಗಳದಾವ. ಓಕೆ, ಅದೇ 2025ರಲ್ಲಿ 28 ದಿನ ಅದಾವ, 26ರಲ್ಲಿ 28 ದಿನ ಅದಾವ, 27ರಲ್ಲಿ 28 ದಿನ ಅದಾವ. ನೀವು ಏನಿಗೆ ಸಾಲ್ವ್ ಮಾಡಿದಿರಲ್ಲ, ನೀವು ಚೆಕ್ ಮಾಡ್ಬೋದು. 2024 ಜನವರಿ ಯಾವ ವಾರ ಬಂದದ, ಸೋಮವಾರ ಬಂದದ. ಇಲ್ಲಿ ನೋಡ್ರಿ ಸೋಮವಾರ ಅದ. ಇದಕ್ಕೆ ನಾವು +2 ಮಾಡ್ಬೇಕು. ಇಲ್ಲಿ ಸೋಮವಾರ ಬಂದದ, ಇಲ್ಲಿ ಮಾಡಿ ಸೋಮವಾರ ಬಂದದ. ಸೋಮವಾರ ಇಲ್ಲಿ ಅಧಿಕ ವರ್ಷದ, 2024 ಅಧಿಕ ವರ್ಷದ. ಅದಕ್ಕೆ ನಾವು +2 ಮಾಡೋದು. +2 ಮಾಡಿದ್ರೆ ಮಂಗಳವಾರ 1, ಮಂಗಳವಾರ ಪ್ಲಸ್ ಬುಧವಾರ ಏನಿರ್ತದ, ಜನವರಿ 1 25 ಇರ್ತದೆ. ಇಲ್ಲಿ ಚೆಕ್ ಮಾಡ್ರಿ, ನೋಡ್ರಿ ಬುಧವಾರ ಜನವರಿ 1 ಬಂದದ. ಕರೆಕ್ಟ್, ಇಲ್ಲಿ ಜನವರಿ 1 ಏನು ಬಂತು, ಬುಧವಾರ ಬಂತು. ಅದೇ ರೀತಿ 26 ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ +1 ಆ್ಯಡ್ ಮಾಡ್ಬೇಕು ನಾವು. +1 ಮಾಡಿದ್ರೆ ಜನವರಿ 1 2026 ಯಾವ್ದು, ಗುರುವಾರ ಬಂತು. ಇಲ್ಲಿ ನೋಡ್ರಿ ಥರ್ಸ್ಡೇ ಬಂದದ, ಗುರುವಾರ ಬಂದದ.
ಅದೇ ರೀತಿ +1 ಆ್ಯಡ್ ಮಾಡಿದ್ರೆ ನಮಾಗ್ತದೆ ಶುಕ್ರವಾರ ಬರ್ತದೆ. ಶುಕ್ರವಾರ ಜನವರಿ 1, 2027. ಓಕೆ, ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ಕ್ಯಾಲೆಂಡರ್ ಕೊಟ್ಟೇನೆ, ಕ್ಯಾಲೆಂಡರ್ ನೋಡ್ಬೋದು ನೀವು. ಓಕೆ, ಇನ್ನು ನೋಡ್ರಿ ಸೇಮ್ ಇಯರ್ ಹೆಂಗಂತು. ಈಗ ಒಂದು ಕ್ಯಾಲೆಂಡರ್ ಅದ 2024 ಕ್ಯಾಲೆಂಡರ್ ಅದ. ಈ ಕ್ಯಾಲೆಂಡರ್ ಇರೋ ಹಂಗೆ ಎಷ್ಟು ವರ್ಷ ಆದ್ಮೇಲೆ ಸೇಮ್ ಕ್ಯಾಲೆಂಡರ್ ಬರ್ತದ ಅಂತ ನೋಡ್ರಿ. ಆ ಟೈಪ್ ಕ್ವಶನ್ಸ್ ಕೇಳ್ತಾರ. 2024 ಕ್ಯಾಲೆಂಡರ್ ಹಾಗೆ ಯಾವ ವರ್ಷದ ಕ್ಯಾಲೆಂಡರ್ ಬರುತ್ತದೆ ಅಂತ ಕೇಳ್ತಾರ. ಅದನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಓಕೆ, ನೋಡ್ರಿ ಇಲ್ಲಿ ಒಂದು ಕ್ವಶನ್ ಅದ. 2026 ಕ್ಯಾಲೆಂಡರ್ ಹಾಗೆ ಯಾವ ವರ್ಷದ ಕ್ಯಾಲೆಂಡರ್ ಇರುತ್ತದೆ? 2026ರ ಸೇಮ್ ಕ್ಯಾಲೆಂಡರ್ ಎಷ್ಟು ವರ್ಷಕ್ಕೆ ಬರ್ತದೆ? ಯಾವ ವರ್ಷದ ಕ್ಯಾಲೆಂಡರ್ ಸೇಮ್ ಕ್ಯಾಲೆಂಡರ್ ಇರ್ತದೆ ಕೇಳ್ತಾರ ಅವರು. ಇದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದ ನೋಡೋಣ ಸ್ವಲ್ಪ. ಈ ಟೈಪ್ ನಾವು ಕ್ಯಾಲೆಂಡರ್ನ ಸೇಮ್ ಕ್ಯಾಲೆಂಡರ್ ಎಷ್ಟು ವರ್ಷಕ್ಕೆ ಬರ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮ್ಗೆ ಈ ಟೇಬಲ್ ನೆನಪಿರ್ಬೇಕು. ಇಲ್ಲಿ ಈ ಟೇಬಲ್ ಏನು ನಮ್ಗೆ ಇನ್ಫಾರ್ಮೇಶನ್ ಕೊಡ್ತದ ಅಂದ್ರೆ ಎಷ್ಟು ವರ್ಷಕ್ಕೆ ಸೇಮ್ ಕ್ಯಾಲೆಂಡರ್ ಬರ್ತದೆ ಅಂತ. ಹೆಂಗಂದ್ ನೋಡ್ರಿ, ಯಾವ್ದಾದೊಂದು ಇಯರ್ ತಗೊಳ್ಳಿ. 2026 ವರ್ಷ ಕೊಟ್ಟಿದಾರ. ಇದ್ರದ್ದು ಸೇಮ್ ಕ್ಯಾಲೆಂಡರ್ ಇರ್ಬೇಕಂದ್ರೆ ನಾವು ಇದನ್ನ 4ರಿಂದ ಡಿವೈಡ್ ಮಾಡ್ಬೇಕು, 4ರಿಂದ ಭಾಗಿಸ್ಬೇಕು. 4ರಿಂದ ಭಾಗಿಸಿದ್ರೆ ಎಷ್ಟು ಬರ್ತದೆ? 4 5 20, 0 ಬಂತು, 2 6 24. ಸೊ ರಿಮೈಂಡರ್ ಎಷ್ಟು ಬಂತು? ಇಲ್ಲಿ 2 ಬಂತು. ಸೊ ನಿಮ್ ಶೇಷ ಎಷ್ಟು ಬಂತು? ರಿಮೈಂಡರ್ ಎಷ್ಟು ಬಂತು? 2 ಬಂತು. ಇಲ್ಲಿ ಈ 2 ಏನೇನು ಇನ್ಫಾರ್ಮೇಶನ್ ಕೊಡ್ತದೆ ಅಂದ್ರೆ ನಮಗೆ ಈ 2ಅನ್ನ ಈ ಟೇಬಲ್ ಅಲ್ಲಿ ನೋಡೋದು ನಾವು. ಇಲ್ಲಿ 2 or 3 ಬಂದ್ರೆ ಎಷ್ಟು? 11 ಇಯರ್ಸ್. ಹಂಗೆ ಸೊ ಏನ್ ಮಾಡ್ಬೇಕು ಈಗ ನಾವು 2026ರಲ್ಲಿ 2 or 3 ರಿಮೈಂಡರ್ ಬಂದಿದ್ರೆ ನಾವು ಇಯರ್ಸ್ ಎಷ್ಟು ಮುಂದೆ ಹೋಗ್ಬೇಕು? 11 ಇಯರ್ಸ್ ಆಡ್ ಮಾಡ್ಬೇಕು. ಇಲ್ಲಿ 11 ಇಯರ್ಸ್ ಆಡ್ ಮಾಡ್ಬೇಕು. ಅವಾಗ ಎಷ್ಟಾಯ್ತು? 2037. ಈ ವರ್ಷ 2026 ಹಂಗೆ ಕ್ಯಾಲೆಂಡರ್ ಇರ್ತದಂತ. ಇದು ಯಾಕೆ ನೋಡ್ರಿ ಹೇಳ್ತೀವಿ. ಯಾಕಂದ್ರೆ 4ರಿಂದ ನಾವು ಯಾಕೆ ಭಾಗಿಸ್ಬೇಕಂದ್ರೆ ಈಗ ನಮಗೆ ಗೊತ್ತದ 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರ್ತದ ಅಂತೇಳಿ. ಅದಕ್ಕೆ 4ರಿಂದ ನಾವು ಏನ್ ಕೊಟ್ಟಂತ ಇಯರ್ನ ಭಾಗಿಸ್ಬೇಕು. ಅವಾಗ ಏನ್ ರಿಮೈಂಡರ್ ಬರ್ತದಲ್ಲ ಆ ರಿಮೈಂಡರ್ನ ಈ ಟೇಬಲ್ ನೋಡ್ಬೇಕು. ಇಫ್ ನಿಮ್ಗೆ ರಿಮೈಂಡರ್ 0 ಬಂತಂದ್ರೆ +28 ವರ್ಷ ಆದ್ಮೇಲೆ ಸೇಮ್ ಕ್ಯಾಲೆಂಡರ್ ಬರ್ತದ. ಇಫ್ ರಿಮೈಂಡರ್ 1 ಇತ್ತಂದ್ರೆ +6 ವರ್ಷ ಆದ್ಮೇಲೆ ಸೇಮ್ ಕ್ಯಾಲೆಂಡರ್ ಬರ್ತದ. ಅಥವಾ ರಿಮೈಂಡರ್ 2 or 3 ಯಾವುದು ಇದ್ರೂ ಸಹಿತ +11 ಇಯರ್ಸ್ ಆದ್ಮೇಲೆ ಸೇಮ್ ಕ್ಯಾಲೆಂಡರ್ ಬರ್ತದೆ. ಯಾಸ್ ಇಲ್ಲಿ ನೋಡಿದ್ ನಾವು 4ರಿಂದ ಭಾಗಿಸಿದ್ರೆ ಎಷ್ಟು ಬಂತು? 2 ಬಂತು. ಇಲ್ಲಿ 2 ಅಂದ್ರೆ 11 ಇಯರ್ಸ್ ಆಡ್ ಮಾಡ್ಬೇಕು ನಾವಿಲ್ಲಿ. 2026ರಲ್ಲಿ 11 ವರ್ಷ ಆಡ್ ಮಾಡಿದ್ರೆ ಏನಾಗ್ತದೆ? 2037 ಆಯ್ತು. ಇಲ್ಲಿ 2037 ಕ್ಯಾಲೆಂಡರ್ 2026 ಕ್ಯಾಲೆಂಡರ್ ಹಂಗೆ ಇರ್ತದೆ. ಅದು ಸೇಮ್ ಕ್ಯಾಲೆಂಡರ್ ರಿಮೈಂಡರ್ 0 ಬರ್ತದೆ. ಇಲ್ಲಿ 0 ಇದ್ದಾಗ ಎಷ್ಟು ಆಡ್ ಮಾಡ್ಬೇಕು? 28 ಆಡ್ ಮಾಡ್ಬೇಕು. 28 ಆಡ್ ಮಾಡಿದ್ರೆ ಏನಾಗ್ತದೆ? 2052. 2024 ಕ್ಯಾಲೆಂಡರ್ 2052 ಕ್ಯಾಲೆಂಡರ್ ಎರಡು ಸೇಮ್ ಕ್ಯಾಲೆಂಡರ್ ಇರ್ತಾವ. ಅಂದ್ರೆ 1 ತಾರೀಕು ಎಲ್ಲಿ ಬಂದಿರ್ತದ ಅಲ್ಲೇ 1 ತಾರೀಕು ಸೇಮ್ ಬಂದಿರ್ತದ. ಸೇಮ್ ಕ್ಯಾಲೆಂಡರ್ ಇರ್ತಾವಂತ. ಅದೇ ರೀತಿ ರಿಮೈಂಡರ್ 1 ಬಂದಾಗ 2025 ನಾವು 4ರಿಂದ ಡಿವೈಡ್ ಮಾಡಿದ್ರೆ 1 ರಿಮೈಂಡರ್ ಬರ್ತದ. ಅದಕ್ಕೆ ಏನಾಗ್ತದೆ? ಇದಕ್ಕೆ ಏನ್ ಮಾಡೋದು ನಾವು? 6ನ ಆಡ್ ಮಾಡೋದು. 6 ಆಡ್ ಮಾಡಿದ್ರೆ ಏನಾಗ್ತದೆ? ನಿಮಗೆ 2031 ಆಯ್ತು. ಎರಡೂತ್ರದ್ದು ಕ್ಯಾಲೆಂಡರ್ ಸೇಮ್ ಇರ್ತದೆ. 2025 ಕ್ಯಾಲೆಂಡರ್ ಮತ್ತು 2031 ಕ್ಯಾಲೆಂಡರ್ ಸೇಮ್ ಅದ. ಅದೇ ರೀತಿ ರಿಮೈಂಡರ್ 2 ಬಂತಿರ್ತದ. ರಿಮೈಂಡರ್ 2 ಇದಕ್ಕೆ 2026ಕ್ಕೆ 2 ಬರ್ತದೆ. 2026 ಕ್ಯಾಲೆಂಡರ್ ಏನದಲ್ಲ ಇದು 2036 ಕ್ಯಾಲೆಂಡರ್ ಹಂಗೆ ಸೇಮ್ ಇರ್ತದೆ. ಅದೇ ರೀತಿ ರಿಮೈಂಡರ್ 3 ಬಂದದ. ಇಲ್ಲಿ 11 ಆಡ್ ಮಾಡ್ಬೇಕು ನಾವು. 11 ಆಡ್ ಮಾಡಿದ್ರೆ 2038 ಬಂತು. ಇದು ಕ್ಯಾಲೆಂಡರ್ ಸೇಮ್ ಇರ್ತದಂತ. ಓಕೆ, ನೋಡ್ರಿ ಕ್ಯಾಲೆಂಡರ್ ವಿತ್ ಕ್ಯಾಲೆಂಡರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. 2024 ಕೊಟ್ಟಾರ. 2024ದ ಕ್ಯಾಲೆಂಡರ್ ಸೇಮ್ ಕ್ಯಾಲೆಂಡರ್ ಯಾವ ವರ್ಷಕ್ಕೆ ಬರ್ತದಂತ ನಾವೇನು ಹೇಳಿದ್ವಿ? 4ರಿಂದ ಡಿವೈಡ್ ಮಾಡೋದು. 4 5 20, 0 4 6 24. ಸರಿ, 24. ಸೊ ಏನಾಯ್ತು? 0 0 ಬಂತು. 0 0. ಸೊ ಏನಾಯ್ತು ನಿಮಗೆ? ರಿಮೈಂಡರ್ ಎಷ್ಟು ಬಂತು? 0 0. ರಿಮೈಂಡರ್ 0 ಇದ್ದಾಗ ಎಷ್ಟು ವರ್ಷ ಆ್ಯಡ್ ಮಾಡ್ಬೇಕು ನಾವು? 28 ವರ್ಷ ಆ್ಯಡ್ ಮಾಡ್ಬೇಕು ನಾವು. ಸೊ ಇಯರ್ಸ್ ಎಷ್ಟು ಆ್ಯಡ್ ಮಾಡ್ಬೇಕು ನಾವು? 28 ವರ್ಷ ಆ್ಯಡ್ ಮಾಡ್ಬೇಕು. 2024 ಪ್ಲಸ್ 28 ಆ್ಯಡ್ ಮಾಡಿ ಎಷ್ಟಾಯ್ತು? 12 5 0 2 2052. ಇಲ್ಲಿ ನೋಡ್ರಿ, ಇದು 2024 ಕ್ಯಾಲೆಂಡರ್, ಇದು 2052 ಕ್ಯಾಲೆಂಡರ್. ನೋಡ್ರಿ ಮಂಡೇ 1 ತಾರೀಕು ಬಂದದ. ಇಲ್ಲೂ ನೋಡ್ರಿ ಮಂಡೇ 1 ತಾರೀಕು ಬಂದದ. ಸೇಮ್ ಕ್ಯಾಲೆಂಡರ್. ಜನವರಿ 31 ಬುಧವಾರ ಬಂದದ. ಫೆಬ್ರವರಿ 1
ಗುರುವಾರ ಬಂದದ, ಇಲ್ಲೂ 29 ದಿನಗಳದಾವ, ಇಲ್ಲೂ 29 ಅಧಿಕ ವರ್ಷದ. ಅದೇ ರೀತಿ ಡಿಸೆಂಬರ್ 31 ಏನು ಬಂದದ, ಮಂಗಳವಾರ ಬಂದದ, ಡಿಸೆಂಬರ್ 31 ಮಂಗಳವಾರ. ಸೇಮ್ ಕ್ಯಾಲೆಂಡರ್ ಅದಾವೆ ಎರಡು. ಇವು ಯಾವಾಗ ಇರ್ತಾವ ಅಂದ್ರೆ ಜೀರೋ ರಿಮೈಂಡರ್ ಬಂತು ನಮ್ದು. ಸೊ ಜೀರೋ ರಿಮೈಂಡರ್ ಬಂದಾಗ 28 ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ 2025 2ರ ಕ್ಯಾಲೆಂಡರ್ ಸೇಮ್ ಆಸ್ 2024 ಕ್ಯಾಲೆಂಡರ್ ಅಂತ ಗೊತ್ತಾಯ್ತು ನಿಮಗೆ. ಓಕೆ, ಅದೇ ರೀತಿ 2025 ಕ್ಯಾಲೆಂಡರ್ ನೋಡೋಣ. 2025 ಕ್ಯಾಲೆಂಡರ್ ಹಾಗೆ 4ರಿಂದ ಡಿವೈಡ್ ಮಾಡೋದು. 4 5 20, 0 ಬಂತು, 2 ಬಂತು, 7 4 4 6 24 ಆಯಿತು. ಸೊ ರಿಮೈಂಡರ್ ಎಷ್ಟು ಬಂತು ನಿಮ್ಮದು? 1 ಬಂತು. ಇಫ್ ರಿಮೈಂಡರ್ 1 ಇದ್ದರೆ ಇಯರ್ಸ್ ಎಷ್ಟು ಆ್ಯಡ್ ಮಾಡ್ಬೇಕು ನಾವು? ಇಯರ್ಸ್ನ ಪ್ಲಸ್ 6 ಇಯರ್ಸ್ನ ಆ್ಯಡ್ ಮಾಡ್ಬೇಕು ನಾವು. ಕರೆಕ್ಟ್, ಆ ಟೇಬಲ್ ತೋರಿಸಿದ್ದೆಲ್ಲ ಅಲ್ಲಿದೆ. ಸೊ 2025ರಲ್ಲಿ 6ನ್ನು ಆ್ಯಡ್ ಮಾಡೋದು, 11 ಆಯಿತು, 31. ಸೊ 2031 2025 ಕ್ಯಾಲೆಂಡರ್ ಮತ್ತು 2031 ಕ್ಯಾಲೆಂಡರ್ ಇಲ್ಲೇ ಅದಾವ, ಚೆಕ್ ಮಾಡಿರಿ. ಜನವರಿ 1 ತಾರೀಕು ಏನು ಬಂದದ? ಬುಧವಾರ ಬಂದದ, ಇಲ್ಲೂ ಸೇಮ್ ಬುಧವಾರ ಬಂದದ. ಫೆಬ್ರವರಿಯಲ್ಲಿ 28 ದಿನ ಅದಾವ, ಇಲ್ಲೂ ಫೆಬ್ರವರಿಲಿ 28 ದಿನ ಅದಾವ. ಸೇಮ್ ಕ್ಯಾಲೆಂಡರ್ ಇರ್ತದೆ. 31 ಎಂದು ಬಂದದ, ಬುಧವಾರ ಬಂದದ, ಇಲ್ಲೂ 31 ಬುಧವಾರ ಬಂದದ. ಸೊ 2025 ಮತ್ತು 2031 ಕ್ಯಾಲೆಂಡರ್ ಎರಡು ಸೇಮ್ ಅದಾವ ಅಂತ. ಓಕೆ, ನೆಕ್ಸ್ಟ್ 2026 ಆಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು. 2026 ಕ್ಯಾಲ್ಕುಲೇಟ್ ಮಾಡೋದು, 4ರಿಂದ ಡಿವೈಡ್ ಮಾಡೋದು. 4 5 20, 4 5 20, 4 0 26, 4 6 24, 2 ಬಂತು. ರಿಮೈಂಡರ್ ಎಷ್ಟು ಬಂತು? 2 ಬಂತು. ಇಲ್ಲಿ ರಿಮೈಂಡರ್ 2 ಬಂದಾಗ 2 ಆರ್ 3 2 ಯಾವುದು ಬಂದರೂ ಸಹಿತ ಪ್ಲಸ್ 11 ಇಯರ್ಸ್ನ ಆ್ಯಡ್ ಮಾಡ್ಬೇಕು ನಾವಿಲ್ಲಿ. ಸೊ ಕೊಟ್ಟಂಥ ಇಯರ್ ಎಷ್ಟಿದೆ? 2026 ಅದ, ಪ್ಲಸ್ 11 ಆ್ಯಡ್ ಮಾಡಿರಿ. 730 ಮೀನ್ಸ್ 2037 ಬಂತು. 2037 ಕ್ಯಾಲೆಂಡರ್ ಇಲ್ಲದ, 2026 ಕ್ಯಾಲೆಂಡರ್ ಇಲ್ಲದ ನೋಡಿರಿ. ಥರ್ಸ್ಡೇ 1 ತಾರೀಕು ಅದ, ಇಲ್ಲೂ ಥರ್ಸ್ಡೇ ಜನವರಿ 1 ತಾರೀಕು ಅದ. ಥರ್ಸ್ಡೇ 31 ಅದ, ಥರ್ಸ್ಡೇ 31 ಅದ. ಫೆಬ್ರವರಿಯಲ್ಲಿ 28 ದಿನ, ಇದು ನಾರ್ಮಲ್ ಇಯರ್ 28 ದಿನ. ಸೊ ಎರಡು ಸೇಮ್ ಅದಾವ ಕ್ಯಾಲೆಂಡರ್. ಅದೇ ರೀತಿ ರಿಮೈಂಡರ್ 3 ಬರುವಂಥದ್ದು ನೋಡಿರಿ. 2027 4ರಿಂದ ಡಿವೈಡ್ ಮಾಡಿದ್ರೆ ಏನಾಗ್ತದೆ? ರಿಮೈಂಡರ್ ಎಷ್ಟು ಬರ್ತದೆ ನಿಮ್ಗೆ? ಕ್ಯಾಲ್ಕುಲೇಟ್ ಮಾಡಿರಿ ನೀವು. 3 ಬರ್ತದೆ ರಿಮೈಂಡರ್. ಓಕೆ, ರಿಮೈಂಡರ್ 3 ಬರ್ತದೆ. ರಿಮೈಂಡರ್ 3 ಬಂದರೆ 2027ಕ್ಕೆ ನಾವು ಎಷ್ಟು ಆ್ಯಡ್ ಮಾಡಬೇಕು? 11 ಇಯರ್ಸ್ ಆ್ಯಡ್ ಮಾಡಬೇಕು. 11 ಇಯರ್ಸ್ ಆ್ಯಡ್ ಮಾಡಿದ್ರೆ 2038 ಆಯಿತು. ಸೊ ಇಲ್ಲಿ 2038 ಕ್ಯಾಲೆಂಡರ್ ಅದ, ಇಲ್ಲಿ 2027 ಕ್ಯಾಲೆಂಡರ್ ಅದ. ಎರಡು ನೋಡ್ರಿ, ಇಲ್ಲಿ ಏನು ಬರ್ತದೆ? 1 ತಾರೀಕು ಜನವರಿ 1 ಫ್ರೈಡೆ ಬಂತು, ಇಲ್ಲೂ ಫ್ರೈಡೆ ಅದ. ಇಲ್ಲಿ 28 ದಿನ, ಇಲ್ಲಿ 28 ದಿನ. ಫೆಬ್ರವರಿ 28 ಸಂಡೇ ಬಂದದ, ಇಲ್ಲೂ ಸಂಡೇ ಬಂದದ. ಡಿಸೆಂಬರ್ 31 ಫ್ರೈಡೆ ಬಂದದ, ಇಲ್ಲೂ ಡಿಸೆಂಬರ್ 31 ಫ್ರೈಡೆ ಬಂದದ. ಈ ರೀತಿ ನಿಮಗೆ ಸೇಮ್ ಇಯರ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಟೇಬಲ್ನ ನೆನಪಿಟ್ಕೋಬೇಕು. 4ರಿಂದ ಡಿವೈಡ್ ಮಾಡೋದು. ಇಲ್ಲೇನು ರಿಮೈಂಡರ್ ಬರ್ತದಲ್ಲ, ಆ ರಿಮೈಂಡರ್ 0 ಇದ್ದರೆ 28 ವರ್ಷ ಆ್ಯಡ್ ಮಾಡೋದು. 1 ರಿಮೈಂಡರ್ ಇದ್ದರೆ 6 ಇಯರ್ಸ್ ಆ್ಯಡ್ ಮಾಡೋದು. 2 ಆರ್ 3 ರಿಮೈಂಡರ್ ಬಂದರೆ 11 ಇಯರ್ಸ್ ಆ್ಯಡ್ ಮಾಡೋದು. ಆ್ಯಡ್ ಮಾಡಿದಾಗ ನಮಗೆ ಸೇಮ್ ಕ್ಯಾಲೆಂಡರ್ ಇರುವಂಥ ನೆಕ್ಸ್ಟ್ ಇಯರ್ ಯಾವುದು ಅಂತ ಗೊತ್ತಾಗ್ತದೆ. ಓಕೆ, ಕ್ವಶನ್ ಏನದ? 1896 ನಂತರ 1896 ಕ್ಯಾಲೆಂಡರ್ ಇರುವ ಹಾಗೆ ಯಾವ ವರ್ಷದ ಕ್ಯಾಲೆಂಡರ್ ಇರುತ್ತದೆ? ನಿಮ್ಗೆ ಗೊತ್ತದ 1896 ಕ್ಯಾಲೆಂಡರ್ ಹಾಗೆ ಸೇಮ್ ಬೇಕಾಗಿದೆ ನಮಗೆ. ಅದಕ್ಕೆ ಇದಕ್ಕೆ ಏನು ಮಾಡೋದು? 4ರಿಂದ ಡಿವೈಡ್ ಮಾಡೋದು. ಎಷ್ಟು ಬರ್ತದ? 4 16, 2 ಬಂತು, 9 28, 1 ಉಳಿತು, 6 ಬಂತು, 4 4 16, 0 ಬಂತು. ಸೊ ನಿಮ್ದು ರಿಮೈಂಡರ್ ಎಷ್ಟು ಬಂತು? ರಿಮೈಂಡರ್ 0 ಬಂತು. ರಿಮೈಂಡರ್ 0 ಬಂದರೆ 1896ಗೆ ಎಷ್ಟು ಆ್ಯಡ್ ಮಾಡಬೇಕು? 28 ಆ್ಯಡ್ ಮಾಡಬೇಕು ನಾವು. 14 10 12 9 1924. ಸೊ 1896 ಹಾಗೆ ಇರುವ ಕ್ಯಾಲೆಂಡರ್ ಯಾವುದು? 1924 ಕ್ಯಾಲೆಂಡರ್ ಅಂತ. ಓಕೆ, ನಾವು ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ ಸಾಲ್ವ್ ಮಾಡೋಣ. ಅದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ, ಈಗ ಮಂತ್ಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಇನ್ನು ಈಗ ಇಯರ್ ಬಗ್ಗೆ ಮಾತಾಡಿದ್ವಿ ನಾವು, ಇನ್ನು ಮಂತ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ 2026 ಕ್ಯಾಲೆಂಡರ್ ಇಲ್ಲಿ ನಮ್ಮ ಹತ್ರ. ಇಲ್ಲಿ ನೋಡಿದ್ರೆ ನೀವೊಂದು ನೋಡ್ಬೇಕು, ಇದನ್ನು ತಗೋತೇನೆ. ಫೆಬ್ರವರಿ ಕನ್ಸಿಡರ್ ಮಾಡ್ತೀನಿ, ಅದು ಗೊತ್ತಾಗ್ತದೆ ನಿಮಗೆ. ಸಂಡೇ 1 ತಾರೀಕು ಅದ, ಸಂಡೇ 1 ತಾರೀಕು ಅದ. ಅದೇ ರೀತಿ ಸಂಡೇ 8 ಏನದಲ್ಲ, 8 ಏನದಲ್ಲ ಅದು ಸಂಡೇ ಅದ.
15 ಸಂಡೇ ಬಂದದ, 22 ಸಹಿತ ಸಂಡೇ ಬಂದದ. ಅಂದ್ರೆ ನೀವು ಅಂದ್ರೆ ನೆಕ್ಸ್ಟ್ ಸೇಮ್ ಡೇ ಬೇಕಾದ್ರೆ +7 ಮಾಡಿದ್ರೆ ಆಯ್ತು. ನೋಡ್ರಿ 1 ತಾರೀಕು ಏನ್ ಬಂದದ, ಸಂಡೇ ಬಂದದ, +7 ಮಾಡಿದ್ರೆ ಏನಾಯ್ತು, 8 ಬಂತು. 8ನೇ ತಾರೀಕು ಸಹಿತ ಸಂಡೇ ಅದಂತ. ಅದೇ ರೀತಿ ಇದಕ್ಕೆ +7 ಮಾಡ್ರಿ, ಎಷ್ಟು ಬಂತು, 15 ಬಂತು. 15 ಸಹಿತ ಸಂಡೇ ಅದ. ಅದೇ ಇದಕ್ಕೆ +7 ಮಾಡ್ರಿ, ಎಷ್ಟು ಬಂತು, 22 ಬಂತು, ಅದು ಸಹಿತ ಸಂಡೇ. ಅಂದ್ರೆ ಸೇಮ್ ಡೇ, ಅಂದ್ರೆ ನಮ್ಗೆ ಏನ್ ಕೇಳ್ಬೋದು ಅವರು, 1ನೇ ತಾರೀಕು ಸಂಡೇ ಆಗಿದ್ರೆ 8ನೇ ತಾರೀಕು ಯಾವ ದಿನ ಅಂತ ಕೇಳಿದ್ರೆ ನೀವು ಜಸ್ಟ್ +7 ಮಾಡಿದ್ರೆ ಆ ನೆಕ್ಸ್ಟ್ ಡೇ ಸಿಕ್ಬಿಡ್ತದ ಅಂತ. ಓಕೆ, ಅಂದ್ರೆ ಒಂದು ದಿನದಿಂದ ನೆಕ್ಸ್ಟ್ ವಾರದ ಸೇಮ್ ಡೇ ಬೇಕಾಗಿದ್ರೆ +7 ಆಡ್ ಮಾಡ್ಬೇಕಂತ. ಓಕೆ, ಈಗ ನಮ್ಗೆ ಏನ್ ಗೊತ್ತದ, ಒಂದು ನಾರ್ಮಲ್ ಇಯರ್ ಅಲ್ಲಿ 52 ವಾರಗಳು ಮತ್ತು ಒಂದು ಆಡ್ ಡೇ ಇರ್ತದೆ ಅಂತ ಗೊತ್ತದ ನಾರ್ಮಲ್ ಇಯರ್ ಅಲ್ಲಿ. ಅದೇ ಒಂದು ಲೀಪ್ ಇಯರ್ ಅಲ್ಲಿ 52 ವೀಕ್ಸ್ ಕಂಪ್ಲೀಟ್ ವೀಕ್ಸ್ ಇರ್ತದ, 2 ಆಡ್ ಡೇ ಇರ್ತದೆ ಅಂತ ಗೊತ್ತದ ನಿಮಗೆ. ನಾವು ಅದೇ ರೀತಿ ಆಡ್ ಡೇನ ಪ್ರತಿ ತಿಂಗಳು ನೋಡ್ಕೋಬೇಕು. ಜನವರಿ 31 ದಿನ ಇರ್ತಾವ, ಆಡ್ ಡೇ ಎಷ್ಟದಾವ, 3 ಅದಾವ. ಇಲ್ಲಿ ನೋಡ್ರಿ, ಈ ಕ್ಯಾಲೆಂಡರ್ ನೋಡ್ರಿ ಗೊತ್ತಾಗ್ತದೆ ನಿಮಗೆ. ಇದು ಕಂಪ್ಲೀಟ್ ವೀಕ್ ಅದ, ಇದು ಕಂಪ್ಲೀಟ್ ವೀಕ್ ಅದ, ಇದು ಕಂಪ್ಲೀಟ್ ವೀಕ್ ಅದ, ಇದು ಕಂಪ್ಲೀಟ್ ವೀಕ್ ಅದ. ಅಂದ್ರೆ ಸಂಡೇದಿಂದ ಸ್ಟಾರ್ಟ್ ಆಗಿ ಇಲ್ಲಿ ಸ್ಯಾಟರ್ಡೆ ತನ ಅದ. ಬಟ್ ಆಡ್ ದಿನಗಳು ಎಷ್ಟದಾವ, ಇಲ್ಲಿ 3 ಆಡ್ ದಿನಗಳು ಬರ್ತಾವ. ಮೀನ್ಸ್ ಯಾವುದು ಜನವರಿ ಇರಲಿ, ಜನವರಿ ಸ್ಟಾರ್ಟ್ಸ್ ವಿತ್ ಸಂಡೇ ಆರ್ ಸ್ಟಾರ್ಟ್ಸ್ ವಿತ್ ಥರ್ಸ್ಡೇ, ಯಾವುದು ಎಲ್ಲಿಂದ ಸ್ಟಾರ್ಟ್ ಆದ್ರೂ ಸಹಿತ ಪ್ರತಿ ಜನವರಿಯಲ್ಲಿ 3 ನಮಗೆ ಆಡ್ ದಿನಗಳು ಸಿಗ್ತಾವಂತ. ಗೊತ್ತಾಯ್ತಾ, 4 ಕಂಪ್ಲೀಟ್ ವೀಕ್ಸ್ ಸಿಗ್ತಾವ, 3 ಆಡ್ ದಿನಗಳು ಸಿಗ್ತಾವ. ಅದೇ ರೀತಿ ಫೆಬ್ರವರಿಯಲ್ಲಿ ನಾರ್ಮಲ್ ವೀಕಲ್ಲಿ ನಮಗೆ ಏನು ಆಡ್ ವೀಕ್ಗಳು ಸಿಗೋದಿಲ್ಲ. ಇಲ್ಲಿ ನೋಡ್ರಿ, ಇದು ನಾರ್ಮಲ್ ಇಯರ್ ಅದ, ಇದು ಕಂಪ್ಲೀಟ್ ವೀಕ್, ಇದು ಕಂಪ್ಲೀಟ್ ವೀಕ್, 4 ಕಂಪ್ಲೀಟ್ ವೀಕ್ ಇದಾವೆ ಫೆಬ್ರವರಿಲಿ ಬರೋದು. ಸೊ ಇಲ್ಲಿ 0 ಆಡ್ ದಿನಗಳು ಸಿಗ್ತಾವೆ ನಮಗೆ. ಬಟ್ 29 ಅಂದ್ರೆ ಲೀಪ್ ಇಯರ್ ಬಂದಾಗ 1 ಆಡ್ ದಿನ ಇರ್ತದೆ ನಮಗೆ. ಮಾರ್ಚಲ್ಲಿ 31 ದಿನ ಇರ್ತಾವ, 1 2 3 4 ಇವೇನದಲ್ಲ 4 ಕಂಪ್ಲೀಟ್ ವೀಕ್ ಅದಾವ, ಆಡ್ ದಿನಗಳು ಎಷ್ಟು, 3. ಅಂದ್ರೆ ನೀವು 31ನ್ನ 7 ಇಂದ ಡಿವೈಡ್ ಮಾಡೋದು, ಎಷ್ಟು ಬಂತು ನಮಗೆ, 7 ಇಂದ ಎಷ್ಟು ಡಿವೈಡ್ ಮಾಡಿದ್ರೆ 7 4 28, 28 ಆಯ್ತು. ಅಂದ್ರೆ 4 ಕಂಪ್ಲೀಟ್ ವಾರ ಇರ್ತಾವ ನಮಗೆ. 28 ದಿನ ಹೋಯ್ತಲ್ಲಿ, 28 ದಿನ ಆದ್ಮೇಲೆ 29 30 31 ಇವೇನ್ ಡೇಸ್ ಅದಲ್ಲ, ಇವು ಆಡ್ ದಿನಗಳು. ಗೊತ್ತಾಯ್ತಾ, ಅಂದ್ರೆ ನಾವು ಇಯರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 4ರಿಂದ ಡಿವೈಡ್ ಮಾಡೋದು, ದಿನಗಳು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 7 ಇಂದ ಡಿವೈಡ್ ಮಾಡಬೇಕು. ಇಲ್ಲಿ ಆಡ್ ದಿನಗಳು ಕ್ಯಾಲ್ಕುಲೇಟ್ ಮಾಡತ್ತೇವಿ ಜನವರಿ ಆರ್ ಮಾರ್ಚ್ ಇಲ್ಲಿ, ಅದಕ್ಕೆ 7 ಇಂದ ಡಿವೈಡ್ ಮಾಡಿದ್ರೆ 4 ಮೀನ್ಸ್ 4 ಕಂಪ್ಲೀಟ್ 7 ದಿನಗಳು ಇರುವಂತ 4 ಕಂಪ್ಲೀಟ್ ವಾರಗಳು ಇರ್ತಾವ, 3 ಏನಿರ್ತಾವಲ್ಲ ಅವು ಆಡ್ ದಿನಗಳು ಇರ್ತಾವಂತ. ಅದೇ ರೀತಿ ಏಪ್ರಿಲ್ ಅಲ್ಲಿ 30 ದಿನಗಳು ಅದಾವ, ಇಲ್ಲಿ ನೋಡ್ರಿ 30 ದಿನ ಅದಾವ. ಕಂಪ್ಲೀಟ್ ವೀಕ್ಸ್ ಎಷ್ಟು ಅದಾವ, 4 ಇರ್ತಾವ, 1 2 3 ಆಯ್ತು. ಇಲ್ಲಿ ನೋಡ್ರಿ, ಇಲ್ಲಿಂದ ನಾವು ಇಲ್ಲಿ ತನಕ ನೋಡ್ಬೇಕು. ಇಲ್ಲಿ ಇದೊಂದು ಕಂಪ್ಲೀಟ್ ವೀಕ್ ಆಯ್ತು, ಇದೊಂದು 3 ದಿನಗಳು ಇಲ್ಲೇದು, 4 ದಿನಗಳು ಇಲ್ಲೇದು, ಕಂಪ್ಲೀಟ್ ವೀಕ್ ಆಯ್ತು. ಇಲ್ಲಿ ಎಷ್ಟು ದಿನ ಉಳಿತು, ಎಕ್ಸ್ಟ್ರಾ 2 ದಿನಗಳು ಉಳಿತು. ನಾವು ಏಪ್ರಿಲ್ ಅಲ್ಲಿ ವಿ ಕ್ಯಾನ್ ಫೈಂಡ್ 2 ಆಡ್ ಡೇಸ್. ಅದೇ ರೀತಿ ಮೇ ಅಲ್ಲಿ 1 2 3 4 4 ಕಂಪ್ಲೀಟ್ ವೀಕ್, ಎಷ್ಟು ಆಡ್ ದಿನಗಳು, ಇಲ್ಲಿ 2 ದಿನಗಳು, ಇಲ್ಲಿ 1 ದಿನಗಳು, ಇಲ್ಲಿ ಟೋಟಲ್ 3 ನಮಗೆ ಆಡ್ ದಿನ ಸಿಗ್ತಾವ. ಜೂನ್ ಅಲ್ಲಿ ಅದೇ ರೀತಿ, ಜೂನ್ ಅಲ್ಲಿ ಇಲ್ಲಿ ನೋಡ್ರಿ 1 2 3 ವೀಕ್ಸ್, ಇಲ್ಲಿಂದ ನಾವು ಇದು 1 ದಿನ, ಇದು 6 ದಿನ ಕೌಂಟ್ ಮಾಡೋದು 1 ವೀಕ್ ಅಂತೇಳಿ. ಎಷ್ಟು ಉಳಿತು ನಮಗೆ, 2 ಆಡ್ ದಿನಗಳು ಉಳಿತು ಜೂನ್ ಅಲ್ಲಿ. ಅದೇ ರೀತಿ ಜುಲೈಯಲ್ಲಿ 3 ಆಡ್ ದಿನಗಳು ಉಳಿತು ಇಲ್ಲಿ. ಅದೇ ರೀತಿ ಆಗಸ್ಟ್ ಅಲ್ಲಿ ಇಲ್ಲಿ 1 ದಿನ, ಇಲ್ಲಿ 2 ದಿನ ಆಡ್ ದಿನಗಳು ಉಳಿತು. ಸೆಪ್ಟೆಂಬರ್ ಅಲ್ಲಿ ಇಲ್ಲಿ 2 ದಿನ ಆಡ್ ಉಳಿತಂತ. ಅಕ್ಟೋಬರ್ ಅಲ್ಲಿ 3 ದಿನ ಆಡ್ ಡೇಸ್ ಉಳಿತದ, 4 ಕಂಪ್ಲೀಟ್ ವೀಕ್ಸ್, 3 ಆಡ್ ಡೇಸ್. ನವೆಂಬರ್ ಅಲ್ಲಿ 2 ಆಡ್, ನವೆಂಬರ್ ಅಲ್ಲಿ 2 ಆಡ್ ಡೇಸ್. ಡಿಸೆಂಬರ್ ಅಲ್ಲಿ 3 ಆಡ್ ಡೇಸ್, 4 ವೀಕು ಪ್ಲಸ್ ಇವು ಎಲ್ಲ ಆಡ್ ಡೇಸ್ ಅಂತ. ಇವು ನೆನಪಿರ್ಬೇಕು ನಮಗೆ. ನೆನಪಿಲ್ಲ ಅಂದ್ರೆ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಬಟ್ ಇದು ನೆನಪಿತ್ತಂದ್ರೆ ಏನಾಗ್ತದೆ, ನಿಮ್ಗೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗ್ತದೆ. ಇದು ಎಲ್ಲ ನೆನಪಿರ್ಬೇಕಂದ್ರೆ ನಿಮ್ಗೆ ಏನ್ ಬೇಕು, ಡೇಸ್ ಎಷ್ಟು ನೆನಪಿರ್ಬೇಕು. ಆ ಡೇಸ್ ನ ನೀವು 7 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ರಿಮೈಂಡರ್ ಉಳಿತದಲ್ಲ, ರಿಮೈಂಡರ್ ಏನತ್ತಲ್ಲ ಆ ಮಂತ್ ಆಡ್ ಡೇಸ್ ಆಗಿರ್ತದ. ಓಕೆ, ನೆಕ್ಸ್ಟ್ ಸಾಲ್ವ್ ಮಾಡೋಣ. ಇದೇ ಏನ್ ನಾವು ಬೇಸಿಕ್ಸ್ ತಿಳ್ಕೊಂಡ್ಲೆ ಇದ್ರ ಮೇಲೆ ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡೋಣ. ಒಂದು ಸೋಮವಾರ ಆಗಿದೆ, ಹಾಗಾದ್ರೆ 25 ದಿನಗಳ ನಂತರ ಯಾವ ವಾರ ಆಗಿರುತ್ತದೆ? ಏನ್ ಕೇಳರು, ಜೂನ್ 1 ಯಾವ ವಾರ ಕೊಟ್ಟಾರ, ಸೋಮವಾರ.
25 ದಿನಗಳ ನಂತರ ಯಾವ ವಾರ ಆಗಿರ್ತದೆ ಅಂತ ಕೇಳ್ತಾರೆ ಅವರು. 25 ದಿನಗಳ ನಂತರ ಯಾವ ವಾರ ಆಗಿರ್ತದೆ ಅಂತ ಕೇಳ್ತಾರೆ. ಸೊ ಏನು ಹೇಳಿದೆ ನಿಮಗೆ, ಏನು ಇಲ್ಲಿ ದಿನಗಳು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು 7 ಡಿವೈಡ್ ಮಾಡಬೇಕು. ಇಲ್ಲಿ ಏನದ 25 ದಿನಗಳು ಕೊಟ್ಟಾರ, 7 ಡಿವೈಡ್ ಮಾಡಬೇಕು. 7 ಡಿವೈಡ್ ಮಾಡಿದರೆ 7 3 21. ರಿಮೈಂಡರ್ ಎಷ್ಟು ಬಂತು ನಮ್ಮದು? 4 ಬಂತು. ಅಂದರೆ ಏನು ಕೊಟ್ಟಾರಲ್ಲ ಅದರಲ್ಲಿ 4 ಆ್ಯಡ್ ಮಾಡಿದರೆ ಆಯಿತು. ಇಲ್ಲಿ ಏನು ಮಾಡೋದು, ಸೋಮವಾರಕ್ಕೆ 4 ದಿನಗಳನ್ನ ಆ್ಯಡ್ ಮಾಡೋದು ನಾವು. 4 ದಿನಗಳು ಯಾವುವು? ಮಂಗಳವಾರ, ಬುಧವಾರ, ಗುರುವಾರ, ಇನ್ನೇನು ಶುಕ್ರವಾರ. ಶುಕ್ರವಾರ ಏನದಲ್ಲ ಇದು ರೈಟ್ ಆನ್ಸರ್ ಆಗಿರ್ತದೆ. ಓಕೆ, ಶುಕ್ರವಾರ ಸಿ ಇದು ರೈಟ್ ಆನ್ಸರ್. ನೋಡಿ ಗೊತ್ತಾಯ್ತಾ? ಎಷ್ಟು ದಿನ ಕೊಟ್ಟಾರ? 25 ದಿನ ಕೊಟ್ಟಾರ. ಜೂನ್ 1 ಸೋಮವಾರ ಅಂತ ಕೊಟ್ಟಾರ. ಇಲ್ಲಿ ನೋಡ್ರಿ ಕರೆಕ್ಟ್ ಅದ ಇಲ್ಲಿ ನೋಡ್ರಿ, ಜೂನ್ 1 ಸೋಮವಾರ ಅದ. ಅವ್ರೇನು ಕೇಟಾರ? 25 ದಿನಗಳ ನಂತರ ಯಾವ ವಾರ? 25 ದಿನಗಳ ನಂತರ ಶುಕ್ರವಾರ ಬಂದಿರ್ತದೆ. ನೋಡಿ 26 ತಾರೀಕು ಯಾವ್ದ? ಶುಕ್ರವಾರ ಅದ. ಸೇಮ್ ಅದಕ್ಕೆ ಏನು ಮಾಡೋದು, 25 ಮಾಡೋದು. ದಿನಗಳಿದ್ದಾಗ ಏನು ಮಾಡ್ಬೇಕು ನಾವು? ದಿನಗಳು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ 7 ಡಿವೈಡ್ ಮಾಡಬೇಕು. 7 3 21 ಆಯಿತು. ರಿಮೈಂಡರ್ ಎಷ್ಟು ಉಳಿತು? 4 ಉಳಿತು. 4 ರಿಮೈಂಡರ್ ಅಂದರೆ ಈ ಕೊಟ್ಟಂಥ ದಿನದಲ್ಲಿ ನಾನು 4 ದಿನ ಆ್ಯಡ್ ಮಾಡೋದು. 1 ದಿನ, 2 ದಿನ, 3 ದಿನ, 4 ದಿನ. ಸೊ 4ನೇ ದಿನ ಯಾವುದು? ಶುಕ್ರವಾರ. ಶುಕ್ರವಾರ ಇಸ್ ಎ ರೈಟ್ ಆನ್ಸರ್. ಓಕೆ, ಇಲ್ಲಿ ನೀವು ಕ್ಯಾಲೆಂಡ್ರಲ್ಲಿ ನೋಡ್ಬೋದು. ಅದಕ್ಕೆ ನಾವು ಕ್ಯಾಲೆಂಡರ್ ಕೊಟ್ಟೇನೆ, ಇಲ್ಲಿ ಕ್ಯಾಲೆಂಡರ್ ಸಹಿತ ನೋಡ್ಬೋದು ನೀವು. ನೆಕ್ಸ್ಟ್ ಕ್ವಶನ್, 2026 ಜನವರಿ 26 ಸೋಮವಾರ ಆಗಿದೆ. ಹಾಗಾದರೆ ಜೂನ್ 1 ಯಾವ ವಾರ ಆಗಿರ್ತದೆ? ಕ್ಯಾಲೆಂಡರಲ್ಲಿ ನೋಡ್ಬೋದು, ಬಟ್ ಕ್ಯಾಲ್ಕುಲೇಟ್ ಮಾಡಿ ನಾವು ಕ್ಯಾಲೆಂಡರ್ ನೋಡೋಣ ಆಮೇಲೆ. 2026 ಅಂತ ಕೊಟ್ಟಾರ. ಜನವರಿ 26 ಯಾವ ವಾರ ಕೊಟ್ಟಾರ? ಸೋಮವಾರ ಕೊಟ್ಟರು. ಸೋಮವಾರ. ಹಾಗಾದ್ರೆ ಜೂನ್ 1 ಕೇಳ್ಯಾರ ಅವರು. ಜೂನ್ 1 ಯಾವ ವಾರ ಅಂತ ಕೇಳ್ಯಾರ. ಜೂನ್ 1 ಯಾವ ವಾರ? ಜೂನ್ 1 ಅಂದ್ರೆ ನಾವೇನು ಆಡ್ ಡೇಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಜನವರಿ 26 ಆದ್ಮೇಲೆ ಎಷ್ಟು ದಿನ ಉಳಿತು ನಮ್ದು? 1 2 3 4 5 ಆಡ್ ಡೇಸ್ ಕ್ಯಾಲ್ಕುಲೇಟ್. ಆಡ್ ಡೇಸ್ ಎಷ್ಟಾಯ್ತು? ಜನವರಿಯಲ್ಲಿ ಎಷ್ಟು ಆಡ್ ಡೇಸ್ ಉಳಿತದೆ ನಮಗೆ? 5 ಆಡ್ ಡೇಸ್. 26 ನಂತರ ಎಷ್ಟಿರ್ತದೆ? 5 ದಿನಗಳು ಅದಾವೆ ಇಲ್ಲಿ. 5 ಆಯ್ತು. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಕೇಳ್ಯಾರ ಅವರು. ಜೂನ್ ಎಷ್ಟು ಕೇಳ್ಯಾರ? 1 ತಾರೀಕು ಕೇಳ್ಯಾರ. 1 ಬರಿಬೇಕು ಇಲ್ಲಿ ನೋಡ್ರಿ. ನೀವು ಇಲ್ಲಿ ಫುಲ್ ಡೇ ಬರ್ಕೊಂಡ್ರು ನಡೀತದೆ. ಎಷ್ಟು ದಿನಗಳದಾವ ಎಲ್ಲ ಬರ್ಕೊಂಡು ನಡೀತದೆ. ನಾನು ಎರಡು ತೋರಿಸ್ತೀನಿ. ಫೆಬ್ರವರಿ ಎಷ್ಟು ದಿನ ಇರ್ತಾವ? ಇಲ್ಲಿ 2026 ಇದು ಲೀಪ್ ಇಯರ್ ಅಲ್ಲ. ಸೊ ಎಷ್ಟು ದಿನ ಇರ್ತಾವ? 28 ದಿನ ಇರ್ತಾವ. ಮಾರ್ಚಲ್ಲಿ ಎಷ್ಟು ದಿನ ಇರ್ತಾವ? 31 ದಿನ ಇರ್ತಾವ. ಏಪ್ರಿಲಲ್ಲಿ 30 ದಿನ ಇರ್ತಾವ. ಮೇ ಅಲ್ಲಿ 31 ದಿನ ಇರ್ತಾವ. ಜೂನ್ 1ನೇ ತಾರೀಕು ಕೇಳಿದ್ರಿಂದ ಅವರು ಒಂದಷ್ಟೇ ತಗೊಳ್ಳೋದು. ನೀವು ಇದೇ ಟೈಪ್ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಜನವರಿಯಲ್ಲಿ 5 ದಿನ ಕೊಟ್ಟಾರ, ಅದನ್ನ ಇಟ್ಕೊಳ್ರಿ. ಫೆಬ್ರವರಿ 28 ನಾವು ಆಗಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆಡ್ 28 ಆಡ್ ಡೇಸ್ ಎಷ್ಟು ಬರ್ತಾವೆ ಫೆಬ್ರವರಿ? 0. ಯಾಕಂದ್ರೆ 7 ನಾವು ಡಿವೈಡ್ ಮಾಡಿದ್ರೆ 7 4 28 ಆಗ್ತದೆ. ಏನೂ ರಿಮೈಂಡರ್ ಉಳಿದಿಲ್ಲ, ಅದಕ್ಕೆ ಇದು 0. ಮಾರ್ಚ್ ಅಲ್ಲಿ ಎಷ್ಟು ಬರ್ತದೆ? 3 ಆಡ್ ದಿನಗಳು ಬರ್ತಾವ. ಏಪ್ರಿಲ್ ಅಲ್ಲಿ 2 ಆಡ್ ದಿನಗಳು ಬರ್ತಾವ. ಮೇ ಅಲ್ಲಿ 3 ದಿನ ಆಡ್ ದಿನಗಳು ಬರ್ತಾವ. ಜೂನ್ 1 ಕೊಟ್ಟಾರ. 2 ನೀವು ಮಾಡ್ಬೋದು. ಓಕೆ, ನೋಡಿ ಫಸ್ಟ್ ನಾವೇನು ಮಾಡೋಣ, ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಯಾವುದು? ಫುಲ್ ಡೇ ತಗೊಂಡು 5 8 13 14 15 16 16 ಓಕೆ 9 10 12 126 ಬಂತು. 126ನ ನಾವು 126 ಅದ. ಇದನ್ನು ನಾವೇನು ಮಾಡಬೇಕು? ಡಿವೈಡ್ ಬೈ 7 ಮಾಡಬೇಕು. ಯಾಕಂದ್ರೆ ನಾವು ದಿನಗಳು ಕ್ಯಾಲ್ಕುಲೇಟ್ ಮಾಡ್ತೇವೆ. ಎಷ್ಟು ಬರ್ತದೆ? 1 7 ಎಷ್ಟು ಉಳಿತು? 5 ಉಳಿತು. 5 6 ಓಕೆ 7 8 56 ಎಷ್ಟು ಬಂತು? 0 ದಿನ ಉಳಿತು. ನಿಮ್ಗೆ ರಿಮೈಂಡರ್ ಏನು ಉಳಿತು? 0 ಉಳಿತು ಇಲ್ಲಿ. ಓಕೆ, ಇಲ್ಲಿ ನೋಡೋಣ. ನೆಕ್ಸ್ಟ್ ಅಲ್ಲಿ ನಾವು ಇದು ಆಡ್ ಡೇಸ್ ಅಷ್ಟೇ ತಗೊಂಡಿಲ್ಲ. 8 9 10 14 ಬಂತು ಇಲ್ಲಿ. ಇದನ್ನ ನಾವೇನು ಮಾಡಬೇಕು? 14ನ್ನು 7 ಡಿವೈಡ್ ಮಾಡಬೇಕು. ಮಾಡಿದರೆ ಏನಾಗ್ತದೆ? 7 7 14. ಇಲ್ಲಿ ಏನಾಯ್ತು? 0 ಬಂತು. ಸೊ ಗೊತ್ತಾಯ್ತಾ? ಇಲ್ಲೂ ಸೇಮ್ ಬರ್ತದೆ. ಹಿಂಗೆ ಕ್ಯಾಲ್ಕುಲೇಟ್ ಮಾಡಿದ್ರು ಸೇಮ ಬರ್ತದೆ. ಇದು ಬೇಗ ಆಗ್ತದೆ ಅಂತ ಕ್ಯಾಲ್ಕುಲೇಷನ್. ಹಿಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೇಮ್ ಆಗ್ತದೆ. ನಿಮ್ಗೆ ಯಾವ್ದು ಈಸಿ ಅನಿಸ್ತದೆ ಅದನ್ನು ಮಾಡೋದು. ಬಟ್ ದಿಸ್ ಇಸ್ ಬೆಟರ್. ಯಾಕಂದ್ರೆ ನಿಮ್ಗೆ ಬೇಗ ಕ್ಯಾಲ್ಕುಲೇಷನ್ ಮಾಡ್ಬೋದು. ಬೇಗ ನೀವು ಡಿವೈಡು ಮಾಡ್ಬೋದು. ಅದಕ್ಕೆ ಆಡ್ ಡೇಸನ್ನು ನಿಮ್ಗೆ ನೆನಪಿಟ್ಕೊಂಡು ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ಏನಾಯ್ತು ನಮ್ಮದು? ಆಡ್ ದಿನ ಆಯಿತು. ಜನವರಿ 26 ಮತ್ತು ಜೂನ್ 1ರ ನಡುವೆ ಆಡ್ ದಿನಗಳು ಎಷ್ಟು ಬಂತು? 0 ಬಂತು. ಆಡ್ ದಿನಗಳು 0 ಇದ್ದರೆ ಇಲ್ಲಿ 0 ಆ್ಯಡ್ ಮಾಡೋದು. ಅಂದರೆ ಮೀನ್ಸ್ ಏನು ಆ್ಯಡ್ ಮಾಡೋದಿಲ್ಲ.
ಜನವರಿ 1 26 ಸೋಮವಾರ ಇದ್ದಂದ್ರೆ ಇಲ್ಲಿ ಏನು ಆ್ಯಡ್ ಮಾಡೋದಿಲ್ಲ ನಮಗೆ. ಸೊ ಜೂನ್ 1 ಸಹಿತ ನಮ್ಮದು ಸೋಮವಾರ ಆಗಿರ್ತದೆ. ಸೋಮವಾರ ಆಗಿರ್ತದೆ ನೋಡ್ರಿ, ಇಲ್ಲಿ ಜೂನ್ 1 ಎಂದದ ಸೋಮವಾರ ಅದ. ಕರೆಕ್ಟ್. ಜನವರಿ 26 ಸೋಮವಾರ ಇತ್ತು. ಸೊ ಜೂನ್ 1 ಸಹಿತ ನಮ್ಮದು ಸೋಮವಾರದ. ನೀವು ಹಿಂಗೆ ಮಾಡಿದ್ರೆ ಏನಾಗ್ತದೆ, ಆಡ್ ಡೇಸ್ ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಬೈ 7 ಮಾಡಿ ಆ ರಿಮೈಂಡರ್ ಎಷ್ಟು ಬಂದದಲ್ಲ ಆ ರಿಮೈಂಡರ್ನ ನೀವು ಇಲ್ಲಿ ಆ್ಯಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಜೂನ್ 1 ತಾರೀಕು ಯಾವ ದಿನ ಅಂತೇಳಿ. ಇಲ್ಲಿ ನಮಗೆ ಗೊತ್ತಾಯಿತು ಜೂನ್ 1 ಸಹಿತ ನಮಗೆ ಸೋಮವಾರ ಬರ್ತದೆ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ಸೇಮ್ ನೋಡ್ರಿ. ಇಲ್ಲಿ ಆಗಸ್ಟ್ 15 ಶನಿವಾರ ಆಗಿದೆ, ಗಾಂಧಿ ಜಯಂತಿ ಯಾವ ವಾರ ಬರ್ತದೆ? ಆಗಸ್ಟ್ 15 ಯಾವ ವಾರದ? ಶನಿವಾರ ಅದ. ಗಾಂಧಿ ಜಯಂತಿ ಯಾವ ಬರ್ತದ? ಅಕ್ಟೋಬರ್ 2 ಬರ್ತದೆ. ಯಾವ ವಾರ ಬರ್ತದೆ ಕೇಳ್ಯಾರ ಅವರು. ಅದಕ್ಕೆ ನಾವು ಮತ್ತೇನು ಆಡ್ ಡೇಸ್ ಕ್ಯಾಲ್ಕುಲೇಟ್ ಮಾಡೋದು, ಡಿವೈಡ್ ಮಾಡೋದು. ಆಗಸ್ಟ್ ಏನು ಬರ್ತದೆ? ಆಗಸ್ಟ್ 15 ಆಡ್ ದಿನಗಳು ಎಷ್ಟು? ಆಗಸ್ಟ್ 15 ಆಗಸ್ಟಲ್ಲಿ ಎಷ್ಟು ದಿನ ಇರ್ತಾವ ನಮ್ಮದು? ಆಗಸ್ಟಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಆಗಸ್ಟಲ್ಲಿ 31 ದಿನ ಇರ್ತಾವ. 31 ಮೈನಸ್ 15 ಆಯಿತು. ಎಷ್ಟು ದಿನ ಉಳಿತು ನಮ್ಮದು? 16 ದಿನ ಉಳಿತು. ಸೆಪ್ಟೆಂಬರ್ ಅಕ್ಟೋಬರ್ 2 ದಿನದ. ಸೆಪ್ಟೆಂಬರಲ್ಲಿ ಎಷ್ಟು ದಿನ ಇರ್ತಾವ? ಸೆಪ್ಟೆಂಬರಲ್ಲಿ 30 ದಿನ ಇರ್ತಾವ. ಅಕ್ಟೋಬರಲ್ಲಿ 2 ಅಕ್ಟೋಬರ್ 2 ಬೇಕಲ್ಲ, 2 ಅಷ್ಟೇ ಬರ್ಕೊಳ್ಳೋದು ನಾವು. ಇಲ್ಲಿ ನೀವು ಆಗಲೇ ಹೇಳಿದಂಗೆ ಆರ್ಡು ಬರ್ಕೋಬಹುದು. ನಾನು ಒಂದು ಯಾವುದಾದ್ರು ಮಾಡ್ತೀನಿ. 8 48 ಬಂತೀನಿ. ಕರೆಕ್ಟ್. ಈ 48 ಏನು ಬಂದಿರುತ್ತಲ್ಲ ಆ 48ಅನ್ನು 7ರಿಂದ ಭಾಗಿಸಬೇಕು. 7ರಿಂದ ಭಾಗಿಸಿದ್ರೆ ಎಷ್ಟಾಗ್ತದೆ? 7 6 42. ಎಷ್ಟು ಉಳಿತು ರಿಮೈಂಡರ್? 6 ಉಳಿತು. ರಿಮೈಂಡರ್ 6 ಬಂತಂದ್ರೆ ಶನಿವಾರಕ್ಕೆ ನಾವು 6 ದಿನಗಳನ್ನ ಸೇರಿಸಬೇಕು. 6 ದಿನಗಳು ನೀವು ಸೇರಿಸಬಹುದು. ಯಾವುದು? ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಮತ್ತೆ 6ನೇ ದಿನ ಯಾವುದು? ಶುಕ್ರವಾರ. ಸೊ 6ನೇ ದಿನ ಯಾವುದು? ಶುಕ್ರವಾರ. ನೀವು ಶನಿವಾರ ಆಯಿತು 6 ದಿನ, +1 +2 +3 +4 +5 +6 ಮಾಡಿದ್ಮೇಲೆ ಯಾವ ದಿನ ಬಂತು ನಿಮ್ಮದು? ಶುಕ್ರವಾರ. ಸೊ ಆನ್ಸರ್ ಈಸ್ ಶುಕ್ರವಾರ. ಇಲ್ಲಿ ನೋಡ್ರಿ, ಆಗಸ್ಟ್ 15 ಎಲ್ಲಿ ಬಂದದ ನಿಮ್ಮದು? ಆಗಸ್ಟ್ 15 ನಿಮಗೆ ಶನಿವಾರ ಬಂದದ. ಆಗಸ್ಟ್ 15 ಶನಿವಾರ ಬಂದದ. ಆಗಸ್ಟ್ 15 ಶನಿವಾರ ಆಗಿದೆ. ಗಾಂಧಿ ಜಯಂತಿ ಅಂದರೆ ಅಕ್ಟೋಬರ್ 2 ಎಂದು ಬಂದದ, ಶುಕ್ರವಾರ ಬಂದದ. ಓಕೆ, ಸೊ ಇಲ್ಲಿ ನೀವೇನು ಕ್ಯಾಲ್ಕುಲೇಷನ್ ಮಾಡಿದ್ರಲ್ಲ ವಿತ್ ಕ್ಯಾಲೆಂಡರ್ ನಿಮಗೆ ಗೊತ್ತಾಗ್ಬಿಡ್ತದೆ. ಅದ್ರ ಸಲುವಾಗಿ ನಾನು ವಿತ್ ಕ್ಯಾಲೆಂಡರ್ ಕೊಡತ್ತೀನಿ ಪ್ರೂಫ್. ಓಕೆ, ಏನು ಮಾಡೋದು? ಆಡ್ ಡೇಸ್ನ ಕೌಂಟ್ ಮಾಡೋದು, ಆಡ್ ಡೇಸ್ ಆ್ಯಡ್ ಮಾಡೋದು, ಆ ಆಡ್ ಡೇಸ್ಗೆ 7ಇಂದ ಡಿವೈಡ್ ಮಾಡೋದು. ಆಡ್ ಡೇಸ್ ಎಷ್ಟು ಬರ್ತದಲ್ಲ, ರಿಮೈಂಡರ್ ಎಷ್ಟು ಬರ್ತಲ್ಲ ನಿಮ್ಮದು, ಇಲ್ಲಿ ಇದೆಲ್ಲ ರಿಮೈಂಡರ್ ಎಷ್ಟು ಬರ್ತಲ್ಲ ಆ ರಿಮೈಂಡರ್ನ ಕೊಟ್ಟಂಥ ದಿನದಲ್ಲಿ ಪ್ಲಸ್ ಮಾಡಿದರೆ ನೀವೇನಾಗ್ತದೆ, ಆ ದಿನಗಳು ಯಾವ ದಿನ ಐತೆ ಅಂತ, ಯಾವ ವಾರ ಐತೆ ಅಂತ ನಿಮಗೆ ಸಿಕ್ಕಿಬಿಡ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಜನವರಿ 2024 ಜನವರಿ 26 ಶುಕ್ರವಾರ ಆಗಿದೆ. ಹಾಗಾದರೆ ಜೂನ್ 1 ಯಾವ ವಾರ ಆಗಿರುತ್ತದೆ? ಇದು ನೋಡ್ರಿ, ಇದು ಯಾಕೆ ಕ್ವಶನ್ ಅಂದ್ರೆ ಜನವರಿ 24 ನಾವು ಎಷ್ಟೊತ್ತಿಗೆ ಏನು ಕಲ್ತೀವಿ? 2026 ಕಲ್ತೀವಿ. ಇದು 2024 ಅದ. ಸೊ 2024 ನಮ್ಗೆ ಗೊತ್ತದ. ಅದಕ್ಕೆ ನಾವು 2024 ಯಾವುದು ಬಂದಮೇಲೆ ನಾವು ಡಿವೈಡ್ ಬೈ 4 ಮಾಡೋದು. 4 5 20, 4 6 24. ಸೊ ರಿಮೈಂಡರ್ ಏನು ಬಂತು ನಿಮ್ಮದು? 0 ಬಂತು. ರಿಮೈಂಡರ್ 0 ಇತ್ತಂದ್ರೆ ಇದು ಏನು? ಲೀಪ್ ಇಯರ್. ಲೀಪ್ ಇಯರ್ ಅಂದರೆ 366 ಡೇಸ್ ಇರ್ತದೆ. 1 ಫೆಬ್ರವರಿ ಒಂದು ಎಕ್ಸ್ಟ್ರಾ ದಿನ ಇರ್ತದೆ. ಇದು ಗೊತ್ತಿರ್ಬೇಕು. ಈಗ ಏನಂತ ಕೇಳ್ಯಾರು? ಜನವರಿ 26 ಶುಕ್ರವಾರ ಕೊಟ್ಟರು. ಶುಕ್ರವಾರ. ಹಾಗಾದ್ರೆ ಏನು ಕೇಳ್ಯಾರ? ಜೂನ್ ಕೇಳ್ಯಾರು. ಜೂನ್ 1 ಯಾವ ದಿನ ಬರುತ್ತದೆ ಅಂತ ಕೇಳ್ಯಾರ. ಅಗೇನ್ ಸೇಮ್ ಕೌಂಟ್ ಮಾಡೋದು. ಜನವರಿ 26 ಕೊಟ್ಟಾರ. ಜನವರಿ ದಿನ ಉಳಿತು 5 ದಿನ. ಯಾಕಂದ್ರೆ 27 28 29 30 31. ಸೊ ದಿನಗಳೆಷ್ಟು? ಆಫ್ಟರ್ 26 ದಿನಗಳು ಬಂತು. ಫೆಬ್ರವರಿಯಲ್ಲಿ ಎಷ್ಟು ಬಂತದ? 29 ದಿನಗಳು ಬಂದವು ಇಲ್ಲಿ. ಯಾಕಂದ್ರೆ ಇದು ಲೀಪ್ ಇಯರ್ ಅದ. ಮಾರ್ಚಲ್ಲಿ 31 ದಿನ, ಏಪ್ರಿಲ್ 30 ದಿನ, ಮೇ 31 ದಿನ, ಜೂನ್ 1 ಕೇಳ್ಯಾರು. ಜೂನ್ 1 ಕೇಳ್ಯಾರ. ಸೊ ಎಲ್ಲ ಕೌಂಟ್ ಮಾಡ್ಬೇಕು. ಎಷ್ಟದ ಕೌಂಟ್ ಮಾಡೋದು ಹೆಂಗೆ ಹೇಳಿದೀನಿ, ನೀವು ಹಿಂಗೂ ಕೌಂಟ್ ಮಾಡ್ಬೋದು. 21 ಇತ್ತರೆ ಆಡ್ ದಿನಗಳು ಎಷ್ಟದಾವು? 1 ಅದ. ಮಾರ್ಚಲ್ಲಿ 31 ದಿನ ಆಡ್ ದಿನ 3 ಅದಾವ. ಏಪ್ರಿಲಲ್ಲಿ 2, ಮೇ ಅಲ್ಲಿ 3, ಜೂನ್ 1 ಕೊಟ್ಟಾರ. ಅದನ್ನು ಕೌಂಟ್ ಮಾಡೋದು. 5 8 9 10 11 15 ಬಂತ. ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಸೇಮ್ ಬರ್ತದೆ. 15 ಬರೋದಿಲ್ಲ, ಬಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು.
ಇದನ್ನ ಆಡ್ ದಿನ ಅಷ್ಟು ಕ್ಯಾಲ್ಕುಲೇಟ್ ಮಾಡ್ತಾನೆ. 8, 10, 11, 12, 15 ಬಂತೀವಿ. 15 ನಾವೇನು ಮಾಡಬೇಕು, ಈ ದಿನಗಳು ಕ್ಯಾಲ್ಕುಲೇಟ್ ಮಾಡತ್ತೇವೆ. ಸೊ ನಾವು 7ರಿಂದ ಭಾಗಿಸಬೇಕು. 7 2 14 ಆಯಿತು. ರಿಮೈಂಡರ್ ಎಷ್ಟು ಬಂತು ನಿಮ್ಮದು? 1 ಬಂತು ರಿಮೈಂಡರ್ 1 ಬಂತರೆ ಕೊಟ್ಟಂಥ ದಿನದಲ್ಲಿ 1ಅನ್ನು ಆ್ಯಡ್ ಮಾಡಬೇಕು. ಅಂದರೆ ಶುಕ್ರವಾರದ ಏನಂತು ಶನಿವಾರ ಬಂತು, ಶನಿವಾರ. ಸೊ ಆನ್ಸರ್ ಏನಾಗ್ತದೆ ಇಲ್ಲಿ? ಜೂನ್ 1 ಶನಿವಾರ ಆಗಿರ್ತದೆ. ಚೆಕ್ ಮಾಡಿರಿ, ಜೂನ್ 1 ಶನಿವಾರ ಆಗಿರ್ತದೆ. ಇಲ್ಲ ನೋಡ್ರಿ, ಜೂನ್ 1 ಶನಿವಾರ ಆಗಿದೆ. ಜನವರಿ 2024 ಜನವರಿ 1 ಸೋಮವಾರ ಆಗಿದೆ. ಹಾಗಾದರೆ 2023 ಜನವರಿ 1 ಯಾವ ವಾರ ಆಗಿರ್ತದೆ? ಇದು ನೋಡ್ರಿ ಹೆಂಗೆ ಕೇಳಾರ, ಹಿಂದಿನ ವರ್ಷದ ಕೇಳಾರ, ಮುಂದಿನ ವರ್ಷ ಕೇಳಬಹುದಿಲ್ಲ, ಹಿಂದಿನ ವರ್ಷ ಕೇಳಾರ. 2024 ಲೀಪ್ ಇಯರ್ ಅದ, ಹೌದಾ? ಯಾಕಂದ್ರೆ 2024 ಡಿವೈಡ್ ಮಾಡಿದ್ರೆ ಏನಾಗ್ತದೆ, ರಿಮೈಂಡರ್ ನಮಗೆ 0 ಬರತ್ತದ. ಅಂದ್ರೆ ಏನು, 2024 ಲೀಪ್ ಇಯರ್, 2024 ಲೀಪ್ ಇಯರ್ ಅದ. ಬಟ್ 2023 ಲೀಪ್ ಇಯರ್ ಅಲ್ಲ. ಜನವರಿ 1 ಕೇಳಾರು. ಜನವರಿ 1 ಡೇ ಅಲ್ಲಿ, ಎಕ್ಸ್ಟ್ರಾ ಡೇ ಅಲ್ಲಿ ಆ್ಯಡ್ ಆಗ್ಬೇಕು ನಿಮ್ಮದು, ಫೆಬ್ರವರಿಯಲ್ಲಿ ಆ್ಯಡ್ ಆಗ್ಬೇಕು, ಹೌದಾ? ಬಟ್ ಇದು ಏನು ಕೇಳ್ಯಾರೋ 2023 ಕೇಳ್ಯಾರ ಅವರು. ಸೊ 20 ಜನವರಿ 1 2024 ಯಾವ್ದು ಕೊಟ್ಟಾರ? ಸೋಮವಾರ ಕೊಟ್ಟಾರ ಅವರು, ಸೋಮವಾರ ಕೊಟ್ಟಾರ. ಸೊ ಇಲ್ಲೇನಾಗಿದ್ದು, ನಾವು ಆ್ಯಡ್ ಮಾಡಬೇಕಾಗಿದ್ರೆ ನಾರ್ಮಲ್ ಇಯರಲ್ಲಿ ನಾವು ಆ್ಯಡ್ ಮಾಡಬೇಕಾಗಿದ್ರೆ 2023 ಜನವರಿ 1 ಇಲ್ಲಿ ಆ್ಯಡ್ ಮಾಡೋಕೆ +1 ಮಾಡ್ತಿದ್ವಿ, ಹೌದಾ? ಈಗ -1 ಮಾಡಿಬಿಡೋದು ಅಷ್ಟೇ. ಯಾಕಂದರೆ ಇದು ಲೀಪ್ ಇಯರ್ ಅಲ್ಲ. ಸೋಮವಾರ ಇತ್ತಂದರೆ ರವಿವಾರ ಬರುತ್ತೆ, ರವಿವಾರ. ಇದಕ್ಕೆ 1 ಆ್ಯಡ್ ಮಾಡಿದ ಮೇಲೆ ಸೋಮವಾರ ಬಂತು, ಅದು 2024 ಜನವರಿ 1. ಸೊ ನೀವು 2023 ಕ್ಯಾಲೆಂಡರ್ ನೋಡ್ಬೋದು. ಜನವರಿ 1 ಯಾವಾಗಿರ್ತದೆ? ರವಿವಾರ ಇರ್ತದೆ. ಆನ್ಸರ್ ಈಸ್ ಬಿ, ರವಿವಾರ. ಇಲ್ಲಿ ಅದೇ ರೀತಿ ನೋಡ್ರಿ, ಜನವರಿ 2024 ಜನವರಿ 1 ಅದ, ಸೋಮವಾರ ಆಗಿದೆ. ಹಾಗಾದರೆ 2025 ಜನವರಿ ಯಾವ ವಾರ ಆಗಿರ್ತದೆ? ಇಲ್ಲಿ ಏನು ಮಾಡ್ಬೇಕು ನೀವು? ಇಲ್ಲಿ ಏನು ಕೊಟ್ಟಾರ? ಜನವರಿ 1 2024 ಇದು ಲೀಪ್ ಇಯರ್. ಅದಕ್ಕೆ ಇದರಲ್ಲಿ ಎಷ್ಟು ಆ್ಯಡ್ ಮಾಡಬೇಕು? 2 ಆ್ಯಡ್ ಮಾಡಬೇಕು. ಯಾಕಂದರೆ 366 ದಿನಗಳು ಇರ್ತಾವ, ಕಂಪ್ಲೀಟ್ 52 ವಾರಗಳು ಮತ್ತು 2 ಆಡ್ ಡೇಸ್ ಇರ್ತಾವ. ಅದಕ್ಕೆ 2 ಆಡ್ ಡೇ ಆ್ಯಡ್ ಮಾಡ್ಬೇಕು ನಾವು. 2 ಡೇ ಎಂಟ್ರಿ ಮಾಡಿದರೆ ಇಲ್ಲಿ ಏನು ಬಂದದ? ಸೋಮವಾರ ಬಂದದ, ಸೋಮವಾರ ಬಂದದ, +2 ಸೋಮವಾರ ಆಯಿತು, ಮಂಗಳವಾರ ಆಯಿತು, ಪ್ಲಸ್ ಬುಧವಾರ. ಸೊ ಆನ್ಸರ್ ಈಸ್ ಬುಧವಾರ. ಓಕೆ, ಅಲ್ಲಿ ಏನು ಮಾಡಿದ್ರೆ +1 ಇದನ್ನ ಬರಿತಿದ್ರಿ, ಇಲ್ಲಿ ಏನು ಮಾಡೋದು? 2, ಇದೊಂದು ದಿನ, ಇದೊಂದು ದಿನ. ಸೊ ಬುಧವಾರ ಇಸ್ ದ ಆನ್ಸರ್. ಇಲ್ಲದ ಬುಧವಾರ ಇಸ್ ದ ಆನ್ಸರ್. ಇಲ್ಲಿ ನೀವು ಹೆಂಗೂ ನೋಡ್ಬೋದು. ಯಾಕಂದ್ರೆ ನೋಡ್ರಿ, ಜನವರಿ 2026 ಸೋಮವಾರ ಬಂದದ, 31 ಯಾವಾಗ ಬಂದದ? ಮಂಗಳವಾರ ಬಂದದ. ನೆಕ್ಸ್ಟ್ ದಿನ ಯಾವುದು? 1 ಜನವರಿ 2025 ಇದು ಯಾವಾಗ ಬಂದದ? ಬುಧವಾರ ಬಂದದ. ಸೊ ನಿಮ್ಗೆ ಆನ್ಸರ್ ಬಂದದ್ದು ಬುಧವಾರ, ಇಲ್ಲಿ ನೋಡಿದ್ದು ಬುಧವಾರ ಆಗಿದೆ. ಓಕೆ, ಈ ರೀತಿ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು.